ನಮ್ಮೆಲ್ಲ ನೆಚ್ಚಿನ ಒಲವಿನ ಪ್ರೀತಿಯ ಸ್ನೇಹಿ ವಿದ್ಯಾರ್ಥಿ ವೃಂದಕ್ಕೆ ನಿಮ್ಮ TVM ಸರ್ ವಂದನೆಗಳು. ನೋಡಿ ಮಕ್ಕಳೇ, ತಾವೆಲ್ಲ ಪರೀಕ್ಷೆ ಚಾನಲನ್ನು ನೋಡ್ತಾ ಇದ್ದೀರಾ. ನಿಮ್ಮ ಪರೀಕ್ಷೆ ಚಾನಲ್ ಸದಾ ನಿಮ್ಮೊಂದಿಗೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ आज इस वीडियो में हमारी 10वीं कक्षा के तृतीय भाषा हिंदी के अंतर्गत दिए गए अनेक पाठ पद्यों के साथ एक पूरक वाचन विभाग भी है. वो विभाग के अंतर्गत 3 पूरक वाचन हैं. 3 पूरक वाचनों में से एक पहला है वो पूरक वाचन एक शनि सबसे सुंदर ग्रह के बारे में. इस वीडियो के द्वारा हम सारे लोग जानेंगे. ನಾವೊಂದು ಈ ಒಂದು ವಿಡಿಯೋದಲ್ಲಿ ಪೂರಕ ವಾಚನ ಒಂದು ಶನಿ ಸಬ್ಸೆ ಸುಂದರ ಗ್ರಹ, ಶನಿ ಎಲ್ಲದಕ್ಕಿಂತ ಸುಂದರವಾದ ಗ್ರಹ ಅಂತೇಳಿ ಶೀರ್ಷಿಕೆಯನ್ನು ಹೊಂದಿರತಕ್ಕಂಥ ಪೂರಕ ಅಧ್ಯಯನವನ್ನು ಸಪ್ಲಿಮೆಂಟ್ ರೀಡಿಂಗನ್ನು ನಾವೀಗ ಆ ಒಂದು ಸಪ್ಲಿಮೆಂಟ್ ರೀಡಿಂಗಲ್ಲಿರ್ತಕ್ಕಂಥ ವಿಷಯಾಂಶವನ್ನು ನಾವು ಮೊದಲ ಒಂದು ಪೂರಕ ಪಾಠಾಂಶವನ್ನು ನಾವೀಗ ತಿಳಿಯೋಣ ಮಕ್ಕಳೇ. ಓಕೆ, हमारा विषय कौन सा है? हमारा विषय हिंदी है. और सब्जेक्ट नेम इज हिंदी. ನಮ್ಮ ವಿಷಯ ಹಿಂದಿ ಆಗಿದೆ. मैं आपका TVM सर, ನಾನು ನಿಮ್ಮ TVM ಸರ್ ಹಿಂದಿ ಅಧ್ಯಾಪಕ. मैं आपका ಹಿಂದಿ ಅಧ್ಯಾಪಕ, ನಾನು ನಿಮ್ಮ ಹಿಂದಿ ಅಧ್ಯಾಪಕ. ಪರೀಕ್ಷೆ ಚಾನಲ್ ನೀವು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ. ಇನ್ನು ಯಾರು ಆಗಿಲ್ಲ ಅಥವಾ ಮೊದಲಿಗೆ ನೋಡ್ತಾ ಇದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕ್ಷಣಕ್ಷಣದ ಅಪ್ಡೇಟ್ ಪಡೆಯಿರಿ. ಹಾಗೆ ಕ್ಷಣಕ್ಷಣವು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ. ಹಾಗೆ ಮಾರ್ಕ್ಸ್ ಕೂಡ ನಿಮಗೆ ಪ್ರತಿ ಪರೀಕ್ಷೆಗಳಲ್ಲಿ ಮತ್ತು ಮುಖ್ಯ ಪರೀಕ್ಷೆಯಲ್ಲಿ ಕೂಡ ಯಥೇಚ್ಛವಾಗಿ ಗಳಿಸಿ. ಹಾಗೆ ಅತ್ಯುನ್ನತವಾದ ಒಂದು ಮುಂದಿನ ಒಂದು ಸ್ಟಡಿಯನ್ನು ನೀವು ಮಾಡಿ ನಿಮ್ಮ ಆಸೆಯ ನಿಮ್ಮ ಅಪೇಕ್ಷೆಯ ವಿಷಯ ವಸ್ತುವನ್ನು ತಗೊಳ್ಳಿ ಅಂತ ಹೇಳ್ತಾ ನಾನೀಗ ನಿಮಗೆ ಹಾಗೆ ಮುಂದೆ इस पूरक वाचन के शीर्षिका पहला का है शनि सबसे सुंदर ग्रह. ಶನಿ ಎಲ್ಲದಕ್ಕಿಂತ ಸುಂದರವಾದ ಗ್ರಹ ಅಂತೇಳಿ ನಾವು ಈ ಒಂದು ಸೌರಮಂಡಲದ ಸೌರವ್ಯೂಹದ ಅನೇಕ ಗ್ರಹ ನಕ್ಷತ್ರಗಳಲ್ಲಿ ಗ್ರಹಕಾಯಗಳಲ್ಲಿ ಒಂದಾಗಿರ್ತಕ್ಕಂಥ ಜೊತೆಗೆ ಎಲ್ಲ ಜನರ ಒಂದು ಭಕ್ತಿಭಾವದ ಮತ್ತು ನಮ್ಮ ಒಂದು ಧಾರ್ಮಿಕ ಪುರಾಣದ ಒಂದು ಸಂಕೇತವಾಗಿರ್ತಕ್ಕಂಥ ಪೂಜನೀಯವಾಗಿರ್ತಕ್ಕಂಥ ಒಂದು ಗ್ರಹ ವಿಶೇಷತೆಯ ಬಗ್ಗೆ ನಾವು ಈ ಒಂದು ಪಾಠಾಂಶದಲ್ಲಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಚಿತ್ರೀಕರಣದಲ್ಲಿ ತಾವೆಲ್ಲ ತಿಳಿತೀರ ಮಕ್ಕಳೇ. ಶನಿಯ ಒಂದು ಸುಂದರವಾದ ಒಂದು ಗ್ರಹದ ಒಂದು ಛಾಯಾಚಿತ್ರವನ್ನು ಗಮನಿಸ್ತಾ ಇದ್ದೀರಾ ನೋಡಿ. ಆ ಶನಿ ಗ್ರಹದ ಒಂದು ಸುತ್ತಲಿರ್ತಕ್ಕಂಥ ಒಂದು ಉಂಗುರಾಕೃತಿಯ ಒಂದು ವಲಯವನ್ನು ನೀವು ಗಮನಿಸ್ತಾ ಇದ್ದೀರಾ. ओके, शनि सबसे सुंदर ग्रह. इस पूरक वाचन के लेखक भी है, वो लेखक का चित्र भी यहाँ सबको दिखाया गया है. इस पाठ के लेखक का नाम क्या है? गुणाकर मुले जी है. इस पाठ के लेखक का नाम क्या है? गुणाकर मुले ಅವರು. ಗುಣಾಕರ್ ಮುಲೆ ಅವರ ಒಂದು ಪರಿಚಯವನ್ನು ನಾವು ಈ ಒಂದು ಪಾಠಾಂಶದಲ್ಲಿ ನಾವು ನೋಡಲು ಕೊಟ್ಟಿಲ್ಲ ಮಕ್ಕಳೇ. ಹಾಗಾಗಿ ನಾವು ನೀವೆಲ್ಲ ಗುಣಾಕರ ಮುಲೆ ಅವರ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಲೈಬ್ರರಿನಲ್ಲಿ ಪುಸ್ತಕಗಳಲ್ಲಿ ನೀವು ಹುಡುಕಿದರೆ ಸಿಗ್ಬೋದು, ಅಥವಾ ಮುಂದೆ ಯಾವುದಾದ್ರೂ ಒಂದು ಬುಕ್ಸಲ್ಲಿ ಇವರ ಬಗ್ಗೆ ಪರಿಚಯ ಇದ್ದರೆ ತಿಳ್ಕೊಳ್ಳಿ ಮಕ್ಕಳೇ. ನಾನು ಕೂಡ ತಿಳಿಸ್ತೀನಿ. ಓಕೆ, ಹಾಗಾಗಿ ನಮಗೆ ಪರೀಕ್ಷೆಗೆ ಪೂರಕವಾಗಿ ಈ ಪೂರಕ ವಾಚನವನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಪೂರಕ ವಾಚನಕ್ಕೆ ಸಂಬಂಧಪಟ್ಟಂತೆ ಕೂಡ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಖಂಡಿತ ಬರುತ್ತೆ. ಇದು ಕೂಡ ತಾವು ಅಧ್ಯಯನ ಮಾಡಬೇಕು. पाठ का सारांश अर्थात समरी ऑफ द लेसन, सारांश समरी इन हिंदी और इन पॉइंट्स. इस पाठ को इस पूरक वाचन शनि सबसे सुंदर ग्रह के बारे में सारांश के रूप में सरल और संक्षिप्त रूप में समझ सकते हैं. ಸರಳ ಮತ್ತು ಸಂಕ್ಷಿಪ್ತ ಮತ್ತು ವಿನೂತನ ಶೈಲಿಯಲ್ಲಿ ನೀವೆಲ್ಲ ಇಡೀ ಪಾಠವನ್ನು ನಾವು ಸಂಕ್ಷಿಪ್ತಗೊಳಿಸಿ, ಅಂದರೆ ಚುಟುಕಾಗಿ ಚೊಕ್ಕವಾಗಿ ನಾವು ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಪೂರ್ಣ ಪಾಠದ ಎಲ್ಲ ವಾಕ್ಯಾಂಶಗಳು, ಎಲ್ಲ ಶಬ್ದ ಮತ್ತು ಎಲ್ಲ
ಇಡೀ ಪಾಠದ ಪೂರ್ತಿ ಪೇಜಿನ ಒಂದು ವಿವರಣೆಗೋಸ್ಕರ ನಮ್ಮದೇ ಚಾನಲ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಪ್ರತಿ ವಾಕ್ಯಾಂಶವನ್ನು ಕೂಡ ನಾನು ಅರ್ಥೈಸಿದ್ದೀನಿ. ಅಲ್ಲೂ ಕೂಡ ನೋಡಿ, ಅಲ್ಲೂ ಕೂಡ ನಿಮಗೆ ಭಾಳ ಚೆನ್ನಾಗಿ ಅರ್ಥವಾಗುತ್ತೆ. ಮತ್ತು ಈ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಪೂರಕ ವಾಚನ 1 ಶನಿ ಸಬ್ಸೆ ಸುಂದರ ಗ್ರಹದ ಬಗ್ಗೆ ನೋಟ್ಸ್ ಕೂಡ ಇದೆ ಲಿಂಕು. ಜೊತೆಗೆ ನೋಟ್ಸ್ ಜೊತೆಯಲ್ಲಿ ಈ ಒಂದು ಪಾಠದ ಬಗ್ಗೆ ಕೇಳಲಾಗಿರತಕ್ಕಂಥ ಪ್ರಶ್ನೆಗಳು ಯಾವೆಲ್ಲ ವರ್ಷಗಳಲ್ಲಿ ಯಾವ ರೀತಿ ಕೇಳಲಾಗಿದೆ, ನೇರವಾಗಿ ಕೇಳಲಾಗಿದೆಯೋ ಅಥವಾ ಅನ್ವಯ ರೂಪದಲ್ಲಿ ಅಂದರೆ ಅಪ್ಲಿಕೇಶನ್ ಮೆಥಡಲ್ಲಿ ಕೇಳಿದಿರೋ ಅಂತೇಳಿ ನೀವೆಲ್ಲ ಕೇಳಿರ್ಬೋದು. 6 ಒಂದು ರೂಪದಲ್ಲಿ ಕೂಡ ನೀವು ತಿಳಿಬೋದು ಮಕ್ಕಳೇ. ಓಕೆ, ಈಗ ಇಲ್ಲಿ ನೀವೆಲ್ಲ ಚಿತ್ರಗಳನ್ನು ಗಮನಿಸ್ತಾ ಇದ್ದೀರ. ಜೊತೆಗೆ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಪಾಯಿಂಟ್ ನಂಬರ್ 1, सौरमंडल के सबसे बड़े ग्रह बृहस्पति के बाद शनि ग्रह की कक्षा है. हमारे ಸೌರಮಂಡಲದ ಎಲ್ಲದಕ್ಕಿಂತ ಅತಿ ದೊಡ್ಡ ಗ್ರಹವಾಗಿರ್ತಕ್ಕಂಥದ್ದು ಬೃಹಸ್ಪತಿಯನ ತರುವಾಯ ಬುಧ ಗ್ರಹದ ತರುವಾಯ ಶನಿ ಗ್ರಹದ ಒಂದು ಕಕ್ಷೆ ಇದೆ ಅಂತ ನಾವು ತಿಳಿಯಬಹುದು. ಓಕೆ, ಬೃಹಸ್ಪತಿ ಅಂದರೆ ಬುಧ ಗ್ರಹ ಅಂತ ಹೇಳಿದೆ, ಕ್ಷಮಿಸಿ, ಗುರುಗ್ರಹ. ಬೃಹಸ್ಪತಿಯ ತರುವಾಯ ಅಂದರೆ ಗುರುಗ್ರಹದ ತರುವಾಯ ಶನಿಗ್ರಹದ ಒಂದು ಕಕ್ಷೆ ಅಂದರೆ ಅದರ ಒಂದು ವಲಯ ಇದೆ ಅಂತೇಳಿ ನಾವು ತಿಳಿತೀವಿ ಮಕ್ಕಳೇ. ಹಾಗೆ ನಾವು ಸೆಕೆಂಡ್ ಪಾಯಿಂಟ್, ಶನಿ ಸೌರಮಂಡಲಕ್ಕೆ ದೂಸರಾ ಬಡ ಗ್ರಹ. ಶನಿ ಸೌರಮಂಡಲದ ಎರಡನೇ ದೊಡ್ಡ ಗ್ರಹ ಅಂದರೆ ಗುರುಗ್ರಹದ ತರುವಾಯ ಬರ್ತಕ್ಕಂಥ ಎರಡನೇ ದೊಡ್ಡ ಗ್ರಹ. ಮೊದಲನೇ ದೊಡ್ಡ ಗ್ರಹ ಎಲ್ಲದಕ್ಕಿಂತ ಅತಿ ದೊಡ್ಡ ಗ್ರಹ ಗುರುಗ್ರಹ ಬೃಹಸ್ಪತಿ. ತರುವಾಯ ಎರಡನೇದಾಗಿ ನಾವು ಶನಿ ಗ್ರಹವನ್ನು ನಾವು ಸೌರಮಂಡಲದಲ್ಲಿ ಎರಡನೇ ದೊಡ್ಡ ಗ್ರಹ ಅಂತ ನಾವು ಈ ಪಾಠದಲ್ಲಿ ನಾವು ಈ ಪಾಯಿಂಟನ್ನು ಕೂಡ ನಾವು ತಿಳಿತೀವಿ. ತರುವಾಯ ಮತ್ತೊಂದು ಪಾಯಿಂಟ್ ನಾವೇನು ತಿಳಿಬೋದು, तीसरा में ये हमारी पृथ्वी से करीब 750 गुना बड़ा है. ಇದು ನಮ್ಮ ಭೂಮಿಯಿಂದ ಅಂದಾಜು ಅಪ್ರಾಕ್ಸಿಮೇಟ್, ಕರೀಬ್ ಮೀನ್ಸ್ ಅಪ್ರಾಕ್ಸಿಮೇಟ್ 750 ಗುಣ ಬಡ ಹೈ, 750 ಪಟ್ಟು ದೊಡ್ಡದಾಗಿದೆ. ಅಂದರೆ ನಮ್ಮ ಭೂಮಿ ಇದೆಯಲ್ಲ, ನಮ್ಮ ಈ ಒಂದು ಅರ್ತ್, ಈ ಹಮಾರಿ ಧರ್ತಿ ಸೇ ಭೀ ಕರೀಬ್ 750 ಗುಣ ಬಡ ಹೈ. ನಮ್ಮ ಭೂಮಿಯ ಒಂದು ಗಾತ್ರಕ್ಕಿಂತ ಇದು 750 ಪಟ್ಟು ಬೃಹತ್ತಾಗಿದೆ, ದೊಡ್ಡದಾಗಿದೆ ಈ ಒಂದು ನಮ್ಮ ಸೌರಮಂಡಲದ ಶನಿಗ್ರಹ. ನಮ್ಮ ಭೂಮಿಗಿಂತಲೂ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ನಾವು ತಿಳಿದ್ವಿ. फोर्थ पॉइंट इज शनि के गोले का व्यास 116,000 किलोमीटर है. ಶನಿಯ ಒಂದು ಗೋಲ ಇದೆಯಲ್ಲ, ಅದರ ಒಂದು ಆಕಾರ ಇದೆಯಲ್ವಾ, ಗ್ರಹದ ಒಂದು ದುಂಡಾಗಿರ್ತಕ್ಕಂಥ ಆಕಾರ, ಅದರ ಒಂದು ವ್ಯಾಸ ವಿಸ್ತೀರ್ಣ ಸುತ್ತಳತೆ ಎಷ್ಟಿದೆಯಪ್ಪ ಅಂದರೆ 116,000 ಕಿಲೋಮೀಟರ್ ಇದೆ. ಅದರ ಸುತ್ತಳತೆ 116,000 ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡಿದೆ ಈ ಒಂದು ಶನಿಗ್ರಹದ್ದು. ಓಕೆ, ಎಲ್ಲ ಗ್ರಹಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. ಓಕೆ, ತರುವಾಯ ನಾವು ನೋಡೋಣ ಪಾಂಚವಾ, ಅರ್ಥಾತ್ ಅಂದರೆ ನಾವು ಮೇಲಿನ ಅಂಶಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಈ ಒಂದು ವಾಕ್ಯದಲ್ಲಿ ನಾವು ಅರ್ಥೈಸ್ಕೊಳ್ಳೋದು ಏನಪ್ಪ ಅಂದರೆ ಪೃಥ್ವಿಗೆ ವ್ಯಾಸಸೆ ಕರೀಬ್ 9 ಗುಣ ಅಧಿಕ್. ನಮ್ಮ ಭೂಮಿಯ ಸುತ್ತಳತೆ ಇದೆಯಲ್ಲ, ನಮ್ಮ ಅರ್ತ್ ಇದೆಯಲ್ಲ, ಈ ನೀಲಿ ಕಲರ್ ಇರ್ತಕ್ಕಂಥದ್ದು ನಮ್ಮ ಭೂಮಿ. ಓಕೆ, ಈ ಒಂದು ಭೂಮಿಯ ಒಂದು ವಿಸ್ತೀರ್ಣಕ್ಕಿಂತಲೂ ಕೂಡ ಅಂದಾಜು 9 ಪಟ್ಟು ಏನೋ ಜಾಸ್ತಿ ಇದೆ. ಯಾವುದು ಶನಿಗ್ರಹದ ಒಂದು ಅದರ ಒಂದು ಗಾತ್ರ, ಅದರ ಒಂದು ಸ್ಟ್ರಕ್ಚರ್ ಭೂಮಿಗಿಂತ 9 ಪಟ್ಟು ಹೆಚ್ಚಿನ ಒಂದು ವಿಸ್ತಾರವಾಗಿರ್ತಕ್ಕಂಥ ಒಂದು ಗ್ರಹ ಆಗಿದೆ. ಅಂದರೆ 9 ಪಟ್ಟು ಕಡಿಮೆ ನಮ್ಮ ಭೂಮಿ ಆ ಶನಿಗ್ರಹಕ್ಕಿಂತ ಗಾತ್ರದಲ್ಲಿ ಕಡಿಮೆ ಇದೆ ಅಂತ ನಾವು ಅರ್ಥೈಸ್ಕೋಬೋದು. ಓಕೆ, ತರುವಾಯ ನೆಕ್ಸ್ಟ್ ಪಾಯಿಂಟ್ ನಾವೇನು ತಿಳ್ಕೊಬೋದು, ಹಮಾರಿ ಪೃಥ್ವಿ सूर्य से करीब 15 करोड़ किलोमीटर की दूरी पर है. ನಮ್ಮ ಈ ಒಂದು ಭೂಮಿ ಆಕಾಶದಲ್ಲಿರ್ತಕ್ಕಂಥ, ಗೊತ್ತಾಯ್ತಾ, ಸೌರಮಂಡಲದಲ್ಲಿರ್ತಕ್ಕಂಥ ಸೂರ್ಯನಿಂದ ಸರಿಸುಮಾರು ಅಂದಾಜು ಅಪ್ರಾಕ್ಸಿಮೇಟ್ ಕರೀಬ್ 15 ಕರೋಡ್ ಕಿಲೋಮೀಟರ್ ಕಿ ದೂರಿ ಪರ, 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ನಮ್ಮ ಭೂಮಿ ಸೂರ್ಯನಿಂದ ಇರ್ತಕ್ಕಂಥ ಒಂದು ಅಂತರ, ಡಿಸ್ಟೆನ್ಸ್, ಅಳತೆ, ಗೊತ್ತಾ, ಆ ಸೂರ್ಯನಿಂದ ಇರ್ತಕ್ಕಂಥ ಒಂದು ಹಮಾರಿ ಪೃಥ್ವಿ ಸೂರ್ಯಸೆ, ಸೂರ್ಯನಿಂದ ಸರಿಸುಮಾರು 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಭೂಮಿಗೂ ಸೂರ್ಯನಿಗಿರ್ತಕ್ಕಂಥ ಒಂದು ಡಿಸ್ಟೆನ್ಸ್. ಇಷ್ಟು ದೂರದಲ್ಲಿರೋದ್ರಿಂದ
ಈ ಭೂಗ್ರಹದ ಮೇಲೆ ನಾವು ನೀವೆಲ್ಲ ಮತ್ತು ಗಿಡ ಮರ ಸಸ್ಯ ಪ್ರಾಣಿ ಪಕ್ಷಿಗಳೆಲ್ಲ ಇವತ್ತು ವಾಸ ಮಾಡೋದಕ್ಕೆ, ನೆಲೆಯಾಗೋದಕ್ಕೆ, ಜೀವಿಸೋದಕ್ಕೆ ಈ ಒಂದು ಸೂರ್ಯನಿಂದ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಕಾರಣ ಆಗಿದೆ. ಇಲ್ಲಾಂದರೆ ಸೂರ್ಯನಿಗೆ ಹತ್ತಿರ ಇದ್ದಿದ್ರೆ ನಾವು ನೀವೆಲ್ಲ ಖಂಡಿತ ಗಿಡ ಮರ ಪ್ರಾಣಿ ಪಕ್ಷಿಗಳು ಖಂಡಿತ ಇರೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಸೂರ್ಯನ ತಾಪ ಜಾಸ್ತಿ ಆಗಿರೋದು. ಆ ಸೂರ್ಯನ ತಾಪಕ್ಕೆ ಏನೆಲ್ಲ ಇವೆಲ್ಲ ಜೀವರಾಶಿಗಳು ನಾವು ನೀವೆಲ್ಲ ಏನಾಗಬೇಕಾಯ್ತು, ಬೂದಿ ಆಗಿಬಿಡ್ಬೇಕಾಯ್ತು ಅಲ್ವಾ, ಸುಟ್ಟೋಗ್ಬಿಡ್ತಿದ್ವಿ. ಓಕೆ, ಹಾಗಾಗಿ ನೆಕ್ಸ್ಟ್ ನಾವು ನೋಡೋಣ. सातवां अंश है तुलना में शनि ग्रह 10 गुना अधिक दूर है. ಹೋಲಿಕೆಯಲ್ಲಿ ಇನ್ ದ ಕಂಪೇರ್, ತುಲನಾ ಮೀನ್ಸ್ ಇನ್ ದ ಕಂಪೇರ್, ಹೋಲಿಕೆಯಲ್ಲಿ ಶನಿಗ್ರಹ 10 ಪಟ್ಟು ಹೆಚ್ಚು ದೂರದಲ್ಲಿದೆ. ಅಂದರೆ ನಾವು ಸೂರ್ಯ ಮತ್ತು ಭೂಮಿಗೆ ಇರ್ತಕ್ಕಂಥ ನಮ್ಮ ಭೂಮಿ ಧರ್ತಿಗಿಂತ ಇರ್ತಕ್ಕಂಥ ಒಂದು ಡಿಸ್ಟೆನ್ಸನ್ನು ನಾವು ಗಮನಿಸ್ತಾ ಬಂದಾಗ ಆ ಒಂದು ಕಂಪೇರಲ್ಲಿ ನಾವು ನೋಡಿದ್ರೆ ಶನಿಗ್ರಹ 10 ಪಟ್ಟು ಹೆಚ್ಚು ದೂರದಲ್ಲಿ ಇದೆ ಅಂದರೆ ನಾವು ತಿಳಿಬಹುದಿಲ್ಲಿ. ತುಲನಾ ಮೇ ಶನಿಗ್ರಹ 10 ಗುಣ ಅಧಿಕ್ ದೂರ ಹೈ ಅಂದರೆ ಶನಿಗ್ರಹ ಇನ್ನೂ 10 ಪಟ್ಟು ದೂರ ಇರೋದ್ರಿಂದ, ಶನಿಗ್ರಹ ಸೂರ್ಯನಿಂದ ಇನ್ನೂ ನಮ್ಮ ಭೂಮಿಗಿಂತ ಕೂಡ 10 ಪಟ್ಟು ಜಾಸ್ತಿ ದೂರ ಇರೋದ್ರಿಂದ ಅಲ್ಲಿ ಜೀವರಾಶಿಗಳು ಇರಬಹುದಾಯ್ತಾ ಅಂತ ಅನ್ನಿಸ್ಬೋದು. ಖಂಡಿತ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಸೂರ್ಯನಿಂದ ಬೇಕಾಗಿರ್ತಕ್ಕಂಥ ಕೆಲವೊಂದು ಏನು ನೀವೆಲ್ಲ ವಿಜ್ಞಾನದಲ್ಲಿ ಸ್ಟಡಿ ಮಾಡಿದ್ದೀರ, ತಿಳ್ಕೊಂಡಿದ್ದೀರ, ವಿಟಮಿನ್ ಡಿ ಅಂತಕ್ಕಂಥದ್ದು ಜೀವರಾಶಿಗಳಿಗೆ ಅತ್ಯವಶ್ಯಕ, ಬೇಕೇ ಬೇಕು. ಆ ಸುಡುತ್ತೆ ಅಂತೇಳಿ ಭಾಳ ದೂರ ಗ್ರಹ ಇತ್ತು ಅಂದರೆ ಅಲ್ಲಿ ಜೀವರಾಶಿಗಳು ಇರ್ತವೆ, ವಾಸ ಮಾಡೋಕ್ಕಾಗುತ್ತೆ ಅಂತ ತಿಳಿಬಾರ್ದು. ಯಾಕಪ್ಪ ಅಂದರೆ ಇಂತಿಷ್ಟು ಅಂತರದಲ್ಲಿ ಇದ್ದರೆ ಮಾತ್ರ ಜೀವರಾಶಿಗಳು ನೆಲೆ ಆಗೋಕ್ಕೆ ಸಾಧ್ಯ. ಸೂರ್ಯನ ಒಂದು ಶಕ್ತಿನೂ ಬೇಕೇ ಬೇಕು ಎಲ್ಲ ಸಕಲ ಜೀವರಾಶಿಗಳಿಗೆ. ಸೂರ್ಯನಿಂದ ಅತಿ ದೂರದಲ್ಲಾದರೆ ಸೂರ್ಯನ ಶಕ್ತಿ ಅಲ್ಲಿ ರೀಚ್ ಆಗಲ್ಲ. ಆವಾಗ ಜೀವರಾಶಿಗಳು ಬೆಳೆಯೋದಕ್ಕೆ ಮತ್ತು ಅಲ್ಲಿ ವಿಕಸನ ಆಗೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅತಿ ದೂರದಲ್ಲಿರಬಾರ್ದು, ಅತಿ ಸನಿಹದಲ್ಲಿರಬಾರ್ದು. ಹಾಗಾಗಿ ನಮ್ಮ ಭೂಮಿ ಒಂದು ಅಂತರದಲ್ಲಿರೋದ್ರಿಂದ ಸೂರ್ಯನ ಒಂದು 15 ಕೋಟಿ ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಜೀವರಾಶಿಗಳಲ್ಲಿ ನೆಲೆಯಾಗೋದಕ್ಕೆ ಸಾಧ್ಯ ಆಗಿದೆ ಅಂತ ನಾವು ತಿಳಿಬೋದು. ಓಕೆ, नेक्स्ट पॉइंट इज 8वां अंश क्या है? इसे दूरबीन के बिना कोरी आंखों से भी आकाश में पहचाना जा सकता है. ಅಷ್ಟು ದೂರದಲ್ಲಿದ್ದರೆ ನಮಗೆ ಶನಿಗ್ರಹ ಕಣ್ಣಿಗೆ ಕಾಣುತ್ತೆ ಅಂತ ಇಲ್ಲಿ ಈ ಪಾಯಿಂಟನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಹೌದು, ಖಂಡಿತ ಕಾಣುತ್ತೆ. ಯಾಕಪ್ಪ ಅಂದರೆ ಅದರ ಒಂದು ಪ್ರಕಾಶಮಾನತೆ ಹಂಗಿದೆ. ಇಸೆ ಇದನ್ನು ದೂರ್ಬೀನ್ ಕೆ ಬಿನಾ ಮೀನ್ಸ್ ಟೆಲಿಸ್ಕೋಪಿನ ಹೊರತಾಗಿ ಇಲ್ಲಿ ಕಾಣ್ತಾ ಇದ್ದೀರ ನೀವೆಲ್ಲ. ಟೆಲಿಸ್ಕೋಪ್ ದೂರದರ್ಶಕ, ಕನ್ನಡದಲ್ಲಿ ನಾವು ದೂರದರ್ಶಕ, ಇನ್ ಇಂಗ್ಲೀಷ್ ಟೆಲಿಸ್ಕೋಪ್, ಹಿಂದಿ ಮೇ ದೂರ್ಬೀನ್, ದುರ್ಬೀನ್ ಮೂಲಕ ನಾವು ನೋಡ್ಲೂಬಹುದು. ದುರ್ಬೀನ ಬಿಟ್ಟು ಕೂಡ, ದುರ್ಬೀನ್ ಇಲ್ದಲೇ ಕೂಡ ಬರಿಗಣ್ಣಿಂದ, ಕೋರಿ ಆಂಕೋನ್ಸ್ ಮೀನ್ಸ್ ಬರಿಗಣ್ಣಲ್ಲಿ ಅಥವಾ ತೆರೆದ ಕಣ್ಣುಗಳಲ್ಲಿ ನಾವು ಕೂಡ ಆಕಾಶದಲ್ಲಿ ಈ ಗ್ರಹವನ್ನು, ಇದು ಶನಿಗ್ರಹ ಅಂತೇಳಿ ನಾವು ಐಡೆಂಟಿಫೈ ಮಾಡ್ಬೋದು. ನೀವೆಲ್ಲ ನಿಮಗೆ ನಾನು ಓದಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಕೂಡ ವಿಜ್ಞಾನ ಶಿಕ್ಷಕರು ಅವರು ಗಣಿತನೂ ಕೂಡ ಬೋಧಿಸ್ತಾಯಿದ್ರು 10th ಅಪ್ ಟು 8th 9th 10th ಮತ್ತು 10th ಬಂದ ಫಿಸಿಕ್ಸ್ ಕೂಡ ನಮಗೆ ಬೋಧಿಸ್ತಾಯಿದ್ರು. ಅವರು ನಮಗೆ ಏನಪ್ಪ ಅಂದರೆ ಆಕಾಶವಾಣಿಯಲ್ಲಿ ಹಾಗಾಗಿ ಪ್ರಸಾರ ಆಗುತ್ತೆ, ಈಗಲೂ ಪ್ರಸಾರ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ಇವತ್ತು ನೀವು ಆಕಾಶವಾಣಿ ನಿಮ್ಮ ಮನೆಯಲ್ಲಿ ರೇಡಿಯೋ ಟ್ರಾನ್ಸಿಸ್ಟರ್ ನಿಮ್ಮ ಹತ್ರ ಇಲ್ಲ ಅಂದರೆ ಇವತ್ತು ಫೋನಲ್ಲೂ ಕೂಡ ಒಂದು ಆಕಾಶವಾಣಿಯ ಒಂದು ಲಭ್ಯತೆ ಇದೆ. ಇವತ್ತು ಯೂಟ್ಯೂಬಲ್ಲೂ ಕೂಡ ನೀವು ಆಕಾಶವಾಣಿ ಚಾನಲ್ ನೋಡ್ಬೋದು, ದೂರದರ್ಶನ ಚಾನಲ್ ನೋಡ್ತೀರಾ. ಹಾಗೆ ಆಕಾಶವಾಣಿಯವರು ಏನು ಮಾಡ್ತಾರಪ್ಪ ಅಂದರೆ ಪ್ರಸಾರ ಭಾರತಿಯವರು ಹಾಗಾಗಿ ಮಕ್ಕಳ ಒಂದು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾರೆ, ಅಂದರೆ ಪ್ರಸಾರ ಮಾಡ್ತಾರೆ. ಆ ಪ್ರಸಾರ ಮಾಡ್ಬೇಕಾದ್ರೆ ಆಕಾಶಕಾಯಗಳು ಮತ್ತು ಗ್ರಹ ನಕ್ಷತ್ರಗಳ ಬಗ್ಗೆ ವೀಕ್ಷಣೆ ಕಾರ್ಯಕ್ರಮ ಅಂತ ಇರುತ್ತೆ. ರಾತ್ರಿ ವೇಳೆಯಲ್ಲಿ ಸಂಜೆ 6ರಿಂದ ಅಥವಾ 7ರಿಂದ 8ರವರೆಗೆ ಆಕಾಶಕಾಯಗಳನ್ನು ನಾವು ಗುರುತಿಸುವಿಕೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಮಕ್ಕಳೇ ಮತ್ತು ಟೀಚರ್ಸ್ ಎಲ್ಲರೂ ಜೊತೆಯಾಗಿ ಮಕ್ಕಳಿಗೆ ತೋರಿಸಿ ಏರ್ಪಡಿಸಿ ಅಂತಂದಾಗ ನಾವು ಓದಬೇಕಾರೆ ಅಂಥ ಒಂದು ಕಾರ್ಯಕ್ರಮ ಬಂತು. ಆವಾಗ ಸಂಜೆ ವೇಳೆಯಲ್ಲಿ ನಮ್ಮನ್ನೆಲ್ಲ ಕರೆಸ್ಕೊಂಡು ಆಕಾಶದಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಗಳನ್ನು ಐಡೆಂಟಿಫೈ ಮಾಡಿಸಿದ್ರು. ಹಾಗಾಗಿ ಇವತ್ತು ನಾನು ಕೂಡ ಕೆಲವೊಂದು ಗ್ರಹ ನಕ್ಷತ್ರಗಳನ್ನು ನಾನು ಇಂಥದ್ದು ಅಂತೇಳಿ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ತಿಳುವಳಿಕೆ ಲಭ್ಯ ಆಗಿದೆ. ಆಕಾಶವಾಣಿ ಕೃಪೆ ಮತ್ತು ನಮ್ಮ ಮಾರ್ಗದರ್ಶಕ ಗುರುಗಳ ಒಂದು ಕೃಪೆ. ಓಕೆ, ಹಾಗಾಗಿ ನೀವು ಕೂಡ ಆಕಾಶಕಾಯಗಳನ್ನು ವೀಕ್ಷಣೆ ಮಾಡಿ, ಪ್ರಕೃತಿ ನೋಡಿ, ನಿಸರ್ಗ ನೋಡಿ, ಭೂಮಿ ನೋಡಿ, ಆಕಾಶ ನೋಡಿ, ಆಕಾಶದಲ್ಲಿರ್ತಕ್ಕಂಥ ಗ್ರಹ ನಕ್ಷತ್ರಗಳನ್ನು ನೋಡಿ ಖುಷಿ ಪಡಿ ಅಲ್ವಾ. ಓಕೆ, ನೆಕ್ಸ್ಟ್ ನೋಡಿ, ಸೂರ್ಯನ ಜ್ವಾಲೆಯನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಉರಿತಾ ಇತ್ತಲ್ಲವರು, ಹಬ್ಬ 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 ಹಬ್ಬ, ಎಷ್ಟು ಹೆಂಗೆ ಕೆಂಡ ಉರಿದಂಗೆ ಅಲ್ವಾ. ನೋಡಿ, ಸೂರ್ಯನ ಸುತ್ತ ಪ್ರಭೆ ಹೇಗಿದೆ.
ಈ ಒಂದು ಸೂರ್ಯನ ಸುತ್ತಲಿರ್ತಕ್ಕಂಥ ಅನೇಕ ಗ್ರಹಗಳಲ್ಲಿ ನಮ್ಮ ಭೂಮಿನೂ ಕೂಡ ಒಂದು, ಹಾಗೆ ಶನಿ ಗ್ರಹನೂ ಕೂಡ ಒಂದು ಅಲ್ವಾ. अनदर 1.91 देखिए, नौवां अंश क्या है? हमारी पौराणिक कथाओं के अनुसार शनि महाराज सूर्य के पुत्र है. ನಮ್ಮ ಒಂದು ಪೌರಾಣಿಕ ಹಿನ್ನೆಲೆ ನಾವು ಗಮನಿಸೋದಾದರೆ ಈ ಪಾಠದಲ್ಲಿ ನಾವು ಈ ಒಂದು ಅಂಶವನ್ನು ಕೂಡ ನಾವು ಗಮನಿಸಿದ್ದೀವಿ. ಪೌರಾಣಿಕ ಕಥೆಗಳ ಅನುಸಾರ ಶನಿ ಮಹಾದೇವ ಮಹಾರಾಜನಾಗಿರ್ತಕ್ಕಂಥ ತನ್ನ ತಂದೆ ಸೂರ್ಯನ ಪುತ್ರ, सूर्य के पुत्र है. महाराज सूर्य के पुत्र हैं. शनि महाराज सूर्य के पुत्र हैं. शनिदेव ಶನಿ ಗ್ರಹ ಸೂರ್ಯನ ಪುತ್ರ ಅಂತೇಳಿ ನಾವು ನೀವೆಲ್ಲ ಶನಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಮತ್ತು ಅಲ್ಲಿ ಈ ಸ್ವಾಮಿಯ ಬಗ್ಗೆ ನಾವು ಈ ಒಂದು ಅಂಶವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. 10वां पॉइंट क्या है? शनि को शनिश्चर कहते हैं. शास्त्र में और कई श्लोकों में भी शनिश्चर शब्द का उल्लेख किया गया है. सभी सुने हैं, ಎಲ್ಲರೂ ಕೂಡ ಕೇಳಿದರೆ ಶನಿಶ್ಚರ್ ಅಂತೇಳಿ ನೀವು ಕರೆಯೋದನ್ನು ಶ್ಲೋಕದಲ್ಲಿ ಕೂಡ ನೀವು ಕೇಳಿರ್ತೀರ ಅಂತೇಳಿ ಇಲ್ಲಿ ನಮಗೆ ಈ ಪಾಠದಲ್ಲೇ ಈ ಪಾಯಿಂಟ್ ಕೂಡ ಇದೆ. नेक्स्ट 11th पॉइंट क्या है? आकाश के गोले पर यह ग्रह बहुत धीमी गति से चलता दिखाई देता है. ಆಕಾಶದ ಒಂದು ಆ ಒಂದು ವೃತ್ತದಲ್ಲಿ, ಆ ಒಂದು ಆಕಾಶದ ಒಂದು ವೃತ್ತಾಕಾರದಲ್ಲಿ ಯಹ ಗ್ರಹ, ದಿಸ್ ಪ್ಲಾನೆಟ್, ಈ ಒಂದು ಗ್ರಹ ಬಹು ಧೀಮೆ ಗತಿ ಸೆ, ಬಹಳ ನಿಧಾನಗತಿಯಿಂದ ಸ್ಲೋ ಮೂಮೆಂಟಿಂದ ಏನಾಗುತ್ತಪ್ಪ ಅಂದರೆ ಚಲಿಸ್ತಾ ಇರೋದನ್ನು ನಾವು ಕಾಣಬಹುದು. ಅಂದರೆ ದೂರದರ್ಶನದಲ್ಲಿ ನಮಗೆ ಸರಿಯಾಗಿ ಮನದಟ್ಟಾಗುತ್ತೆ. इसलिए देरफोर प्राचीन काल के लोगों ने इसे शनिश्चर नाम दिया था. ನೋಡಿ, ಹಿಂದಿನ ನಾಲೆಡ್ಜ್ ಇವತ್ತೆಲ್ಲ ನಾವು ಯೂಸ್ ಮಾಡ್ಕೊತಾ ಇರೋದು. ಹಿಂದಿನ ಅವರು ಬಹಳ ಬುದ್ಧಿವಂತರು. ಅವತ್ತು ಯಾವುದೇ ರೀತಿ ಈಗಿನ ಒಂದು ಯಾವುದೇ ಯಂತ್ರ ಮಿಷಿನ್ಗಳಿರಲಿಲ್ಲ. ಆ ಕಾಲದಲ್ಲಿ ಇವನ್ನೆಲ್ಲ ಗ್ರಹ ನಕ್ಷತ್ರಗಳನ್ನು ಕಂಡುಹಿಡಿದಿದ್ದಾರೆ, ಪಂಚಾಂಗವನ್ನು ನಿರ್ಮಾಣ ಮಾಡಿದ್ದಾರೆ, ಪಂಚಾಂಗದಲ್ಲಿ ಇವುಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಮತ್ತು ಇವುಗಳ ಒಂದು ಗತಿಯ ಚಲನೆಯ ಶನಿಗ್ರಹದ ಚಲನೆಯನ್ನು ಅವಾಗಲೇ ಐಡೆಂಟಿಫೈ ಮಾಡಿದರೆ ಎಂಥ ಬುದ್ಧಿವಂತರು ಅಂತಲೇ ತಿಳ್ಕೊಳ್ಳಿ. ನಾವು ನಿಜವಾಗ್ಲೂ ನಮ್ಮ ಪೂರ್ವಿಕರಿಗಿಂತ ಅಷ್ಟೊಂದು ಗ್ರೇಟ್ ಅಲ್ಲ. ಅವ್ರು ಬಿಟ್ಟೋಗಿರ್ತಕ್ಕಂಥ ನಾವು ಕಲಿತಾ ಇದ್ದೀವಿ, ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ ಅಲ್ವಾ. ಶನಿಶ್ಚರ್ ನಾಮ್ ದಿಯಾತ, ಶನಿಶ್ಚರ್ ನಾಮನ ಹೆಸರನ್ನು ಪ್ರಾಚೀನ ಕಾಲದ ಜನಗಳು ಇದಕ್ಕೆ ಯಾಕಪ್ಪ ಅಂದರೆ ಈ ಪದವನ್ನು ಕೊಟ್ಟಿದ್ರು. ಶನಿ ಪ್ಲಸ್ ಚರ್, ಚರ್ ಮೀನ್ಸ್ ಚಲನೆ, शनि निदान गति से चलने वाला. शनिश्चर का अर्थ होता है 12वें पॉइंट में धीमी गति से. शनेह मीन्स धीमी गति से, स्लोली, निदानವಾಗಿ. ಚರ್ ಮೀನ್ಸ್ ಚಲನೆ ವಾಲ, ಮೂವ್ಮೆಂಟ್, ಚಲಿಸುವ, ನಿಧಾನಗತಿಯಲ್ಲಿ ಚಲಿಸ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಶನಿಶ್ಚರ್ अर्थ इस तरह समझ सकते हैं शब्द का. बाद में चित्र के साथ 13वां अंश है. शनिचर का नाम लेते ही अंधविश्वासियों की रूह कांपने लगती है. ಶನಿಚರ ಅಂತಕ್ಕಂಥ ಒಂದು ಹೆಸರನ್ನು ನಾವು ಕೇಳ್ತಲೇ ಅಥವಾ ಕೇಳ್ತಿದ್ದಂಗೆ ಕೆಲವು ಅಂಧವಿಶ್ವಾಸಿಗಳು, ಅಂದರೆ ಒಂದು ನಂಬಿಕೆ ಉಳ್ಳವರು, ನಾವು ಇಲ್ಲಿ ಮೂಢನಂಬಿಕೆ ಅಂತ ನಾವು ಕರಿಬಾರ್ದು, ಅದು ಒಂದು ನಂಬಿಕೆ. ಏನೋ ಅದು ವಿಜ್ಞಾನಿಗಳ ಪ್ರಕಾರ ಅಥವಾ ಈಗಿನವರ ಪ್ರಕಾರ ಅದು ಮೂಢನಂಬಿಕೆ ಅಂತ ಹೇಳ್ಬೋದು ಅವರು. ಇಲ್ಲಿ ಯಾವುದೋ ಒಂದು ನಂಬಿಕೆ ಅಲ್ವಾ. ಆ ಒಂದು ಅಂಧವಿಶ್ವಾಸಿಗಳ ಒಂದು ರೂಹ್ ಕಾಂಪ್ನೆ ಲಗ್ತಿ, ಅವರ ಒಂದು ಗಂಟಲು ನಡುಗುತ್ತೆ. ಹಬ್ಬ ಭಗವಂತನ ಹೆಸರು, ಹಬ್ಬ ಸ್ವಾಮಿ ದೊಡ್ಡವನಪ್ಪ ಅಂತೇಳಿ ಎಲ್ಲರೂ ಭಾಳ ಭಯಭೀತರಾಗ್ತಾರೆ. ಯಾವ ದೇವರಿಗೆ ನಾವು ಭಯಪಡಲಿಲ್ಲ ಅಂದರೂ ಶನೇಶ್ವರ ಸ್ವಾಮಿಗೆ ಭಯಪಡ್ತೀವಿ ಅಲ್ವ. ಯಾಕಪ್ಪ ಅಂದರೆ ಆ ಸ್ವಾಮಿ ಅಂದರೆ ಕಷ್ಟವನ್ನು ಕೊಟ್ಟು ನಿನ್ನನ್ನು ಸರಿದಾರಿಗೆ ತರ್ತಾನೆ ಅಂತೇಳಿ. ಹಾಗಾಗಿ ಆತ ಬರ್ತಕ್ಕಂಥದ್ದು ನಮ್ಮ ಒಳಿತಿಗೋಸ್ಕರ ಅಂತೇಳಿ ನಾವು ಹಾಗೆ ಪುರಾಣದಲ್ಲಿ ಹೇಳಿದ್ದಾರೆ. ಅದು ಸತ್ಯನೂ ಅನೇಕರಿಗೆ ಆಗಿರಬಹುದು. ಓಕೆ, एक बार यदि यह ग्रह किसी की राशि में पहुंच जाए तो फिर 7.5 साल तक उसकी खैर नहीं. ಈ ಶನಿಶ್ಚರ ಅಂದರೆ ಶನಿ ಗ್ರಹ ಅಥವಾ ಶನಿಶ್ಚರ ಅಂತಕ್ಕಂಥ ಈ ಭಗವಂತ, ಈ ಗ್ರಹವನ್ನು ಭಗವಂತ ಅಂದರೆ ದೇವರ ದೃಷ್ಟಿಯಲ್ಲಿ ಕೂಡ ನಾವು ನೋಡಿದಾಗ ಪುರಾಣಗಳ ಪ್ರಕಾರ ಯಾವುದಾದ್ರೂ ಒಂದು ಗ್ರಹ, ಈ ಒಂದು ಗ್ರಹ ಯಾವುದಾದ್ರು ಗ್ರಹದಲ್ಲೆಲ್ಲ ಯಾವುದಾದ್ರೂ ಒಂದು ರಾಶಿನಲ್ಲಿ ಇದು ಸೇರಿತು ಅಂದರೆ, ಆ ರಾಶಿಯಲ್ಲಿ ಪ್ರವೇಶ ಮಾಡ್ತು ಅಂದರೆ ಅದು ಮತ್ತೆ 7.5 ವರ್ಷದವರೆಗೆ ಅದರ ಒಂದು ಎಫೆಕ್ಟು ಆ ರಾಶಿಯಲ್ಲಿರ್ತಕ್ಕಂಥ ಜನಗಳಿಗೆ ಉಂಟಾಗುತ್ತೆ. 7.5 ವರ್ಷದವರೆಗೂ ಕೂಡ ಅದು ಉಸ್ಕಿ ಕೈರ್ ನಹಿ, ಅದು ಒಳಿತಾಗಲ್ಲ. ಆ 7.5 ವರ್ಷ ತನಕ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಆದರೆ 7.5 ವರ್ಷದವರೆಗೂ ಇರಲ್ಲ, ಅದರ ಎಫೆಕ್ಟ್ 7.5 ವರ್ಷದವರೆಗೂ ಕಂಟಿನ್ಯೂ ಆಗುತ್ತೆ ಅಂತ. ಓಕೆ, ಅರ್ಥ ಆಯ್ತು ಮಕ್ಕಳೇ. 7.5 ಮೀನ್ಸ್ 7.5 ಇಯರ್ಸ್. ಓಕೆ, 7.5 ವರ್ಷದವರೆಗೂ
ಏನು ನಮ್ಮ ಅದೃಷ್ಟ ಖರಾಬಾಗಿರುತ್ತೆ, ಕೆಟ್ಟೋಗಿರುತ್ತೆ, ದುರದೃಷ್ಟ ಅಂಥೇಳಿ ಅಯ್ಯೋ ಎಂತಾಗರ ಆಚಾರ ಬಂತಪ್ಪ 7 ವರ್ಷ ಬಿಟ್ಟೆ 10 ವರ್ಷ ಹಿಂದೆ ಅಂದರೆ ಸ್ವಾಮಿ ಆ ಥರ ನಮಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಅವಗುಣಗಳನ್ನು ಸರಿಪಡಿಸೋದಕ್ಕೆ ಬರ್ತಕ್ಕಂಥದ್ದು ನಾವು ತಿಳಿಬೋದು. ನೋಡಿ ಆಕಾಶಕಾಯಗಳಲ್ಲಿ ಗ್ರಹ ನಕ್ಷತ್ರಗಳು ಯಾವ ರೀತಿ ಇದ್ದಾವೆ ಅಂತೇಳಿ ನೀವು ಸೈನ್ಸ್ ಬುಕ್ಕಲ್ಲೆಲ್ಲ ನೋಡಿರ್ತೀರ, ವಿಜ್ಞಾನ ಪುಸ್ತಕ ನಿಮಗೆ ಭಾಳ ಸಹಾಯ ಮಾಡಿರುತ್ತೆ. ಓಕೆ, 14वां पॉइंट क्या है, शनि को यदि दूरबीन से देखा जाए तो इस ग्रह के चहुओर वलय गोल दिखाई देते हैं. ಶನಿ ಗ್ರಹವನ್ನು ನಾವು ಒಂದು ಪಕ್ಷ ದುರ್ಬೀನಿಂದ ಅಂದರೆ ದೂರದರ್ಶಕದಿಂದ ಟೆಲಿಸ್ಕೋಪಿಂದ ನೀವು ನೋಡಿದ್ದೇ ಆದರೆ ಈ ಗ್ರಹದ 4 ಕಡೆ ಅಂದರೆ ಸುತ್ತಮುತ್ತಲು, ಚಹುವೋರ್ ಮೀನ್ಸ್ ಚಾರೋ ಓರ್, 4 ಸೈಡ್ಸ್ ಗೋಲ್ ದಿಕ್ಕಾಯಿದೆ, ಒಂದು ಗೋಲವನ್ನು ಒಂದೇ ಒಂದು ಬಳೆಯನ್ನು ನಾವು ಗಮನಿಸ್ತೀವಿ. ಓಕೆ, ಆ ಬಳೆಯನ್ನು ನೀವು ಗಮನಿಸ್ತೀರ ನೋಡಿ. ಓಕೆ, ಆ ಶನಿ ಗ್ರಹದ ಸುತ್ತಲ ಒಂದು ಉಂಗುರಾಕೃತಿಯ ಒಂದು ಬಳೆಯ ರಚನೆಯನ್ನು ಗಮನಿಸಬಹುದು. ಓಕೆ, 15वां अंश क्या है, प्रकृति ने इस ग्रह के गोले में खूबसूरत आर डाल दिए हैं. ಪ್ರಕೃತಿ ನಿಸರ್ಗದತ್ತವಾಗಿ ಬಂದಿರತಕ್ಕಂಥದ್ದು, ನೈಸರ್ಗಿಕವಾಗಿ ಬಂದಿರತಕ್ಕಂಥ ಆ ಒಂದು ಬಳೆ ಗೊತ್ತಾ, ಆ ಗ್ರಹದ ಒಂದು ಕೊರಳಲ್ಲಿ ಅಂದರೆ ಗಲೆ ಮೀನ್ಸ್ ಕೊರಳಲ್ಲಿ ಖೂಬ್ಸೂರತ್ ಹಾರ, ಬಹಳ ಅತಿ ಸುಂದರವಾಗಿರ್ತಕ್ಕಂಥ ಅನುಪಮ ವೆರಿ ಬ್ಯೂಟಿಫುಲ್ ನೆಕ್ಲೆಸ್, ಆರ್ ಮೀನ್ಸ್ ನೆಕ್ಲೆಸ್ಸನ್ನು ಹಾರವನ್ನು ಡಾಲ್ ದಿಯೇ ಹೈ ಹಾಕಿದೆ, ಪ್ರಕೃತಿನೇ ತೊಡಿಸಿದೆ ಅಂತ ನಾವು ತಿಳಿಬೋದು. ಓಕೆ, ನೆಕ್ಸ್ಟ್ ಹೈ 16वां अंश, ಶನಿ ಕೆ ಇನ್ನು ವಲಯೋ ಯಾ ಕಂಕಣೋನೇ ಇಸ್ ಗ್ರಹಕ್ಕೂ, ಶನಿಯ ಈ ವಲಯ ಇದೆಲ್ಲ ಮತ್ತು ಈ ಕಂಕಣಾಕೃತಿ, ಕಂಕಣ ಅಂತ ಕರೆಯಬಹುದು, ವಲಯ ಅಂತ, ಆ ಒಂದು ಕಂಕಣವು ಈ ಗ್ರಹವನ್ನು ಸೌರಮಂಡಲಕ ಸಬ್ಸೆ ಸುಂದರೇವ ಮನೋಹರ ಗ್ರಹ ಬನಾಯ. ಈ ಇಡೀ ಸೌರಮಂಡಲದಲ್ಲೇ ಸೌರವ್ಯೂಹದಲ್ಲಿರ್ತಕ್ಕಂಥ ಅನೇಕ ಗ್ರಹಗಳು 9ಕ್ಕಿಂತ ಮಿಗಿಲಾಗಿದ್ದಾವೆ ಅಂತ ಈಗ ನಾವೆಲ್ಲ ವಿಜ್ಞಾನಿಗಳ ಅನ್ವೇಷಣೆ ಮುಖಾಂತರ ನಾವು ತಿಳಿದಿದ್ದೀವಿ. ಇಂದಿನಿಂದ ಕೇವಲ 9 ಗ್ರಹ ಅಂತ ಆಗಲಿ, 9 ಗ್ರಹಗಳು ಮತ್ತು ಇನ್ನಿತರೆ ಗ್ರಹಗಳು. ಶನಿಗೆ ಇರ್ತಕ್ಕಂಥ ಈ ಒಂದು ಬಳೆಯಿಂದ ಅದು ಬಹಳ ಸುಂದರವಾಗಿ ಮತ್ತು ಒಳ್ಳೆ ದಿಲ್ಚಸ್ಪ್ ಮೀನ್ಸ್ ಅತಿ ಮನೋಹರವಾಗಿರ್ತಕ್ಕಂಥ ಒಂದು ಗ್ರಹವಾಗಿ ಸೃಷ್ಟಿಯಾಗಿದೆ. ಓಕೆ, ಬನಾಯ ಹೈ ಕ್ರಿಯೇಟ್ ಆಗಿದೆ. ವಸ್ತುತಃ ಶನಿ ಸೌರಮಂಡಲಕ ಸರ್ವಾಧಿಕ ಸುಂದರ ಗ್ರಹ. ವಾಸ್ತವವಾಗಿ ಶನಿ ಗ್ರಹ ಖಂಡಿತವಾಗಿ ಸೌರಮಂಡಲದ ಒಂದು ಅತ್ಯಂತ ಸುಂದರವಾದ ಗ್ರಹ ಅಂತ ನಾವು ಖಂಡಿತ ಕರಿಬೋದು ಅಂತ ನಾವು ಈ ಪಾಯಿಂಟಲ್ಲಿ ಅರ್ಥ ಮಾಡ್ಕೊತೀವಿ. ನೋಡಿ, ಶನಿ ಗ್ರಹದ ಮತ್ತೊಂದು ಸುಂದರವಾದ ಒಂದು ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ, ಭಾಳ ಖುಷಿ ಆಗುತ್ತಲ್ವಾ. ಓಕೆ, 17th वन क्या है, शनि सूर्य से पृथ्वी की अपेक्षा करीब 10 गुना अधिक दूर है. ಶನಿ ಗ್ರಹ ಸೂರ್ಯನಿಂದ ಪೃಥ್ವಿಗೆ ಅಪೇಕ್ಷೆ ಮೀನ್ಸ್ ಭೂಮಿಗೆ ಪ್ರತಿಯಾಗಿ ಅಂದರೆ ಭೂಮಿಗೆ ನಾವು ಅಪ್ಲಿಕೇಬಲ್ ಆಗಿ ನಾವು ನೋಡೋದಾದರೆ ಕರೀಬ್ ಮೀನ್ಸ್ ಅಂದಾಜ್ ಅಪ್ರಾಕ್ಸಿಮೇಟ್ 10 ಗುಣ 10 ಪಟ್ಟು ಅಧಿಕ್ ದೂರ ಹೆಚ್ಚಿಗೆ ದೂರದಲ್ಲಿದೆ. ಇಸ್ಲಿಯೇ ಆದ್ದರಿಂದ ಬಹುತ್ ಕಮ್ ಸೂರ್ಯತಾಪ್, ಆದ್ದರಿಂದ ಭಾಳ ಕಡಿಮೆ ಸೂರ್ಯತಾಪವನ್ನು, ಸೂರ್ಯನ ಒಂದು ಶಾಖದ ಒಂದು ತೀಕ್ಷ್ಣತೆ ನಮಗೆ ಅಷ್ಟು ದೂರದಲ್ಲಿರೋದ್ರಿಂದ ಒಂದು ಸ್ವಲ್ಪ ನಾವು ಸೂರ್ಯನ ತಾಪವನ್ನು ನಾವು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಬಿಸಿಲುಗಾಲದಲ್ಲಿ ಬಿಸಿಲು ಇರುತ್ತೆ ಅಂದರೆ ಅದು ಆ ಒಂದು ಸಮಯದಲ್ಲಿ ಒಂದು ಸ್ವಲ್ಪ ಸೂರ್ಯನ ಒಂದು ಶಾಖ ಪ್ರಭೆ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ವಾತಾವರಣ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಕೃತಿನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಸೃಷ್ಟಿ. ಓಕೆ, ಪೃಥ್ವಿ ಕೈ ಮಾತ್ರ ಸೌವಾಯಸ ಅಂದರೆ ನಮ್ಮ ಭೂಮಿಯ 100ನೇ ಭಾಗದಷ್ಟು ಮಾತ್ರ ನಾವು ಇಲ್ಲಿ ಇಲ್ಲಿ ಸೂರ್ಯನ ಒಂದು ತಾಪ ಭೂಮಿಗೆ ತಲುಪುತ್ತೆ, ಉಂಟಾಗುತ್ತೆ. ನೋಡಿ, ಕಮ್ ಸೂರ್ಯತಾಪ್ ಉಸ್ ಗ್ರಹ ತಕ್ ಪਹੁಂಚುತ್ತಾ ಹೈ, ಇಸ್ಲಿಯೇ ಬಹುತ್ ಕಮ್ ಸೂರ್ಯತಾಪ್ ಅಂದರೆ ಎಲ್ಲಿ ಯಾವ ಗ್ರಹದವರೆಗೆ ಭೂಮಿಗಿಂತ 100ನೇ ಭಾಗದಷ್ಟು ಶಾಖದ ತೀವ್ರತೆ ಯಾವುದಕ್ಕೆ ಶನಿ ಗ್ರಹದ ಮೇಲೆ ಸೂರ್ಯನ ಒಂದು ಶಾಖ ಒಂದು ರೀಚ್ ಆಗ್ತಕ್ಕಂಥದ್ದು. ಆದರೆ ಭೂಮಿಗೆ ಅಲ್ವಾ ಪೃಥ್ವಿಕ ಮಾತ್ರ ಸೌವಾಯಸ ಅಂದರೆ ಭೂಮಿಗೆ ಸಿಗ್ತಕ್ಕಂಥ ಸೂರ್ಯ ತಾಪಕ್ಕಿಂತ ಅಲ್ಲಿ 100ನೇ ಒಂದು ಭಾಗದಷ್ಟು ಕಡಿಮೆ ತಾಪಮಾನ ಶನಿಗ್ರಹಕ್ಕೆ ಸಿಗೋದ್ರಿಂದ ಅಂದರೆ ಅಷ್ಟೊಂದು ಈಟ್ ಎಫೆಕ್ಟ್ ಶನಿಗ್ರಹದ ಮೇಲೆ ಉಂಟಾಗಲ್ಲ. ಸೂರ್ಯನ ಒಂದು ಈಟ್ ಏನು ಪವರ್ ಇದೆಯಲ್ವಾ, ಸೂರ್ಯನ ಒಂದು ಶಾಖ ಇದೆಯಲ್ವಾ, ಆ ಒಂದು ಪವರು ಇಲ್ಲಿಗೆ ಅಷ್ಟೊಂದು ರೀಚ್ ಆಗಲ್ಲ. 100ನೇ ಒಂದು ಭಾಗದಷ್ಟು ಭೂಮಿಗೆ ಏನು ಸೂರ್ಯನ ಶಾಖ ಬರ್ತಾ ಇತ್ತು ಅದರಲ್ಲಿ 100ನೇ ಒಂದು ಭಾಗದಷ್ಟು ಮಾತ್ರ
ಶನಿ ಗ್ರಹಕ್ಕೆ ರೀಚ್ ಆಗೋದ್ರಿಂದ ಅದು ಇಡೀ ಗ್ರಹ ತಂಪಾಗಿರುತ್ತೆ, ತಣ್ಣಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಹಾಗಾಗಿ ಅದು ಯಾವತ್ತೂ ತಣ್ಣನೆ ಗ್ರಹ ಅಂತ ಕೂಡ ಕರೆಯಲ್ಪಟ್ಟಿದೆ. इसलिए देयरफॉर शनि के वायुमंडल का तापमान शून्य के नीचे. ಹಾಗಾಗಿ ಶನಿಯ ವಾಯುಮಂಡಲದ ಅಂದರೆ ಆ ಒಂದು ಏನು ಹವಾಗುಣ ಇದೆಯಲ್ವಾ, ಆ ಒಂದು ಅಟ್ಮಾಸ್ಫಿಯರ್ ಇದೆಯಲ್ಲ, ಆ ಒಂದು ಹವಾವಲಯದ ಒಂದು ತಾಪಮಾನ ಅಂದರೆ ತಾಪಮಾನ ಸೂಚ್ಯಂಕ ಎಷ್ಟಿದೆಯಪ್ಪ ಅಂದರೆ नीचे 150% सेंटीग्रेड के आसपास रहता है. 150 डिग्री सेल्सियस ಆಸುಪಾಸು ಇರುತ್ತೆ. ಸರಿಸುಮಾರು 150 ಡಿಗ್ರಿ ಸೆಂಟಿಗ್ರೇಡಲ್ಲಿ ಸೂರ್ಯನ ಒಂದು ಉಷ್ಣಾಂಶ ಅಲ್ಲಿ ಲಭ್ಯ ಆಗುತ್ತೆ. ಹಾಗಾಗಿ ಓಕೆ, ಶನಿ ಏಕ ಅತ್ಯಂತ ठंडा ग्रह 19 अंश क्या है ಶನಿ. ಹಾಗಾಗಿ ಇಷ್ಟೆಲ್ಲ ವಿಶೇಷತೆಗಳಿಂದ ಶನಿ ಗ್ರಹ ಅತ್ಯಂತ ತಣ್ಣನೆ ಗ್ರಹ ಕೂಡ ಆಗಿದೆ. ಸುಂದರವಾದ ಗ್ರಹದ ಜೊತೆಯಲ್ಲಿ ಒಳ್ಳೆ ಕೂಲೆಸ್ಟ್ ಪ್ಲಾನೆಟ್ ಕೂಡ ಆಗಿದೆ. ಓಕೆ, ತರುವಾಯ 20 अंश है. शनि ग्रह अत्यंत मंदगति से करीब 30 वर्षों में सूर्य का एक चक्कर लगाता है. ಶನಿ ಗ್ರಹ ಭಾಳ ನಿಧಾನಗತಿಯಲ್ಲಿ, ಭಾಳ ತೀವ್ರ ನಿಧಾನಗತಿಯಲ್ಲಿ ಚಲಿಸೋದ್ರಿಂದ ಅದು ಸರಿಸುಮಾರು ಅಂದಾಜು ಅಪ್ರಾಕ್ಸಿಮೇಟ್ 30 ಇಯರ್ಸ್ ಮೇ ಏಕ್ ಬಾರ್, 30 ವರ್ಷಗಳಿಗೆ ಒಂದು ಬಾರಿ ಅದು ಸೂರ್ಯನ ಇಡೀ ಸೂರ್ಯನನ್ನು ಪರಿಭ್ರಮಣೆ ಹಾಕೊಂಡು ಬರೋಕ್ಕೆ. ಪರಿಭ್ರಮಣೆ ಅಂತ ನೀವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ, ಸೈನ್ಸಲ್ಲಿ ಕನ್ನಡ ಪದಗಳು. ಓಕೆ, ಭಾಳ ಕ್ವಾಲಿಟಿ ವರ್ಡ್ಗಳು ಅಲ್ವಾ. 30 ವರ್ಷಗಳಿಗೆ ಒಮ್ಮೆ ಮಾತ್ರ ಇಡೀ ಏನೋ ಸೂರ್ಯನನ್ನು ಸುತ್ತಾಕಿ ಬರೋದಕ್ಕೆ ಇದು ತಾಣ್ತಕ್ಕಂಥ ದೀರ್ಘ ಸಮಯ, ಅತಿ ದೀರ್ಘ ಸಮಯ. ಅದೇ ನಮ್ಮ ಭೂಮಿ ಕೇವಲ 1 ವರ್ಷ ಅಂದರೆ 365 ದಿವಸ ಪ್ಲಸ್ ಆಫ್ ಅಲ್ವಾ. 365 ದಿವಸ ಮಾತ್ರ ನಮ್ಮ ಭೂಮಿ ಸೂರ್ಯನನ್ನು ಸುತ್ತಾಕಿ ಬರೋಕ್ಕೆ, ರೌಂಡ್ ಹಾಕಿ ಬರೋಕ್ಕೆ. ಹಾಗಾಗಿ ನಮಗೆ 365 ದಿನಕ್ಕೆ ಮತ್ತೊಂದು ವರ್ಷಕ್ಕೆ ನಾವು ಕಾಲಿಡ್ತೀವಿ. ಅದೇ ಶನಿಗ್ರಹ ಸೂರ್ಯನ ಸುತ್ತಾಕೊಂಬರೋಕ್ಕೆ ಭೂಮಿಯ ದಿನಗಳಿಗೆ ಹೋಲಿಸಿದರೆ, ನಮ್ಮ ಈ ಭೂಮಿಯ ನಮ್ಮೆಲ್ಲರ ದಿನಗಳಿಗೆ ಹೋಲಿಸಿದರೆ ಅಲ್ಲಿಗೆ 30 ವರ್ಷಕ್ಕೆ ಒಮ್ಮೆ ಮಾತ್ರ ಈ ರೀತಿ ಒಂದು ಲಕ್ಷಣವನ್ನು ನಾವು ಗಮನಿಸ್ಬೋದು. ತರುವಾಯ ನಾವು 21 अंश के, इसलिए साल भर के अंतर के बाद भी आकाश में शनि की स्थिति में कोई विशेष परिवर्तन नहीं दिखाई देता. ಇಷ್ಟೆಲ್ಲ ಒಂದು ವಿಶೇಷತೆಯ ಕಾರಣದಿಂದ, ಆದ್ದರಿಂದ ಸಾಲ್ಬರ್ ಮೀನ್ಸ್ ವರ್ಷಪೂರ್ತಿಯ ಒಂದು ಈ ಇಂತಹ ಒಂದು ಏನು 30 ವರ್ಷಗಳ ಒಂದು ಅಂತರದ ಒಂದು ಸಲುವಾಗಿ, ಅಂತರಕ್ಕೆ ಬಾದಿ 30 ವರ್ಷಗಳ ಒಂದು ಈ ಡಿಸ್ಟೆನ್ಸ್ಗಳನ್ನು ತರುವ 30 years ಆಫ್ಟರ್ ಆಲ್ಸೋ ಆಕಾಶ ಮೇ ಶನಿ ಕಿ ಸ್ಥಿತಿ ಮೇ, ಆಕಾಶ ಶನಿಯ ಒಂದು ಪೊಸಿಷನಲ್ಲಿ, ಅದರ ಒಂದು ಸ್ಥಿತಿನಲ್ಲಿ ಯಾವುದೇ ವಿಶೇಷವಾದ ಒಂದು ಪರಿವರ್ತನೆ, ಬದಲಾವಣೆ, ಚೇಂಜಸ್ಸನ್ನು ನಾವು ಕಾಣೋದಕ್ಕೇನು ಸಾಧ್ಯ ಇಲ್ಲ, ಹಾಗೆ ಇದ್ದಂಗೆ ಇರುತ್ತೆ. ಓಕೆ, ಯಹ್ ಏಕ್ ರಾಶಿ ಮೇ ಕರೀಬ್ 2.5 साल तक रहता है. ಇದು ಒಂದು ರಾಶಿಯಲ್ಲಿ, ಯಾವುದಾದ್ರೂ ಒಂದು ರಾಶಿಯಲ್ಲಿ ಇದರ ಒಂದು ಪ್ರವೇಶ ಎಷ್ಟು ದಿನ ಇರುತ್ತಪ್ಪ ಅಂದರೆ, ಅದರ ಎಫೆಕ್ಟ್ 7 ವರ್ಷ ಇರ್ಬೋದು. ಅದು ಇರ್ತಕ್ಕಂಥ ಟೈಮ್ ಅವಧಿ, ಡ್ಯೂರೇಷನ್. ಇದ್ರ ಬಗ್ಗೆ ಕ್ವಶನ್ಸ್ ಬಂದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ 7.5 ಬರೀಬೇಕು, ಇಲ್ಲ 2.5 साल ಬರೀಬೇಕು ಅಂತೇಳಿ 2.5 साल ಬರೀಬೇಕಾಗ್ತದೆ, ಗೊತ್ತಾಯ್ತಾ. ಅದು ಅದರ ಎಫೆಕ್ಟು 7.5 years. ಆ ಗ್ರಹ ಪ್ರವೇಶ ಅಂದರೆ ಶನಿಗ್ರಹ ಒಂದು ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಉಂಟಾಗ್ತಕ್ಕಂಥ ಒಂದು ಎಫೆಕ್ಟು 7 ವರ್ಷ. ಆದರೆ ಅದು ಇರ್ತಕ್ಕಂಥ ಒಂದು ಟೈಮ್ ಡ್ಯೂರೇಷನ್ ಏನಪ್ಪ ಅಂದರೆ 2.5 ವರ್ಷದವರೆಗೂ ಮಾತ್ರ, ಅಂದಾಜು 2.5 years ಮಾತ್ರ ಅದು ಆ ರಾಶಿಯಲ್ಲಿ ಇರುತ್ತೆ ಅಂತ, ಪ್ರವೇಶ ಮಾಡುತ್ತೆ ಅಂತ. ಅಂದರೆ ನಕ್ಷತ್ರಗಳನ್ನು ಅಲ್ಲಿ ಏನು ಖಗೋಳ ವಿದ್ವಾಂಸರು ಮತ್ತು ಜ್ಯೋತಿಷ್ಶಾಸ್ತ್ರಜ್ಞರು ಏನು ಮಾಡಿದಾರಪ್ಪ ಅಂದರೆ, ಆ ನಕ್ಷತ್ರಗಳನ್ನು ಡ್ರಾ ಮಾಡಿದಾಗ ಒಂದೊಂದು ಆಕಾರ ಬಂದ ಅವಕ್ಕೆ ರಾಶಿಯನ್ನು ಕೊಟ್ಟರು. ನೀವು ನೋಡಿರ್ಬೋದು, ಸಪ್ತರ್ಷಿ ಮಂಡಲ ಅಂತ ನೋಡಿರ್ತೀರ, ಯಾವ ಒಂದು ದಕ್ಷಿಣ ದಿಕ್ಕಿನಲ್ಲಿರುತ್ತೆ. ಅಜ್ಜಿ ಮಂಚ ಅಂತೇಳಿ ಗ್ರಾಮೀಣರು ಕರೀತಾರೆ. 7 ನಕ್ಷತ್ರಗಳ ಒಂದು ಗುಂಪಿಗೆ ಸಪ್ತರ್ಷಿ ಮಂಡಲ ಅಂತ ಇರುತ್ತೆ. ನೀವು ಆ ಥರ ಎಲ್ಲ ಗಮನಿಸ್ಬೋದು. ಓಕೆ, ವಿಜ್ಞಾನದ ವಿಶೇಷತೆಗಳು ಭಾಳ ಕೌತುಕವಾಗಿರುತ್ತೆ. ಆ ಕೌತುಕತೆ ನಿಮ್ಮ ವಿಜ್ಞಾನದ ಒಂದು ಟೀಚರ್ಸಿಂದ ತಣಿಸಿಕೊಳ್ಳಿ ಅಂತ ಹೇಳ್ತಾ, 22वां अंश है. बृहस्पति की तरह गुरुग्रहದಂತೆ शनि का वायुमंडल भी हाइड्रोजन, हीलियम, मीथेन तथा एमोनिया गैसों से बना है. ಗುರುಗ್ರಹದಂತೆ ಶನಿಯ ಒಂದು ವಾಯುಮಂಡಲ, ಶನಿಗ್ರಹದ ಒಂದು ಹವಾಗೋಲ ಇದೆಯಲ್ವಾ, ಅದರ ಒಂದು ಸುತ್ತಲೂ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಏನೆಲ್ಲ ಒಂದು ಅನಿಲಗಳಿದಾವಪ್ಪ ಅಂದರೆ, ಗೈಸ್ ಮೀನ್ಸ್ ಅನಿಲಗಳು,
ಏನೆಲ್ಲ ಒಂದು ಅನಿಲಗಳಲ್ಲಿದಾವಪ್ಪ ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಮ್ಮು, ಮೀಥೇನು, ಅಮೋನಿಯಾ ಇವೆಲ್ಲ ಗ್ಯಾಸಸ್ಗಳು ಅಂದರೆ ಅನಿಲಗಳು ಸುತ್ತುವರೆದಿದ್ದಾವೆ. ಅದರಿಂದ ಇದು ಈ ಗ್ರಹ ಕ್ರಿಯೇಟ್ ಆಗಿದೆ. ಇಂಥ ಒಂದು ಅನಿಲಗಳಿಂದ ಆ ಒಂದು ಗ್ರಹದ ಒಂದು ಸೃಷ್ಟಿಯಾಗಿದೆ. 23 अंश क्या है, ಶನಿ ಕಿ ಸತಃ ಕೆ ಬಾರೆ ಮೇ ಹಮೆ ಕೋಯಿ ಜಾನಕಾರಿ ನಹಿ ಹೈ. ಶನಿಯ ಒಂದು ಮೇಲ್ಮೈ ಇದೆಯಲ್ಲ, ಸತಃ ಮೀನ್ಸ್ ಮೇಲ್ಮೈ, ಅದರ ಒಂದು ಮೇಲ್ಮೈನ ಗೊತ್ತಾಯ್ತಾ, ಶನಿ ಗ್ರಹದ ಒಂದು ಮೇಲ್ಮೈ ಇದೆಯಲ್ಲ, ಆ ಮೇಲ್ಮೈನಲ್ಲಿ ನಮಗೆ ಯಾವುದೇ ಒಂದು ತಿಳುವಳಿಕೆ, ಅದರ ಒಂದು ಮೇಲ್ಮೈ ಬಗ್ಗೆ ಯಾವುದೇ ಒಂದು ವಿಶೇಷವಾದ ಒಂದು ತಿಳುವಳಿಕೆ ನಮಗೆ ಅದರ ಬಗ್ಗೆ ಒಂದು ನಾಲೆಡ್ಜ್ ಇಲ್ಲ ನಮಗೆ. ಯಾಕಪ್ಪ ಅಂದರೆ ಅದು ಭಾಳ ದೂರದಲ್ಲಿದೆ, ಅದರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ನಮಗೆ ಕಷ್ಟ ಸಾಧ್ಯ ಆಗಿದೆ. ಹಮ್ ಕೇವಲ ಇಸ್ಕೆ ಚಮಕೀಲೆ ಬಾಹರಿ ವಾಯುಮಂಡಲಕ್ಕೂ, ಇದರ ಒಳೆತಕ್ಕಂಥ ಅದ್ರ ಸುತ್ತಲಿರ್ತಕ್ಕಂಥ ಒಂದು ರಿಂಗ್ ಇದೆಯಲ್ಲ, ಬಳೆ ಇದೆಯಲ್ಲ, ಆ ಬಳೆಯ ಬಗ್ಗೆ ನಾವು ಮಾತ್ರ ಚಮಕೀಲೆ ಬಾಹರಿ ಮೀನ್ಸ್ ಒಳೆಯುವ ಹೊರಗಿನ ಒಂದು ವಾಯುಮಂಡಲಕ್ಕೆ ಹೋಗಿ ವಾಯುಮಂಡಲ ಅದರ ಹೊರಗಿನ ಒಂದು ಬಳೆಯಲ್ಲಿರ್ತಕ್ಕಂಥ ಒಂದು ವಾಯುಮಂಡಲ ನಾವು ಕೂಡ ಅದನ್ನು ಮಾತ್ರ ನಾವು ನೋಡ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋದು. ಆದರೆ ಶನಿಗ್ರಹದ ಒಂದು ದುಂಡಾಗಿರ್ತಕ್ಕಂಥ ಒಂದು ಅದರ ಮೇಲ್ಮೈಯನ್ನು ನಾವು ತಿಳಿಯೋಕ್ಕೆ ಸಾಧ್ಯ ಆಗಿಲ್ಲ. 25 अंश क्या है, ಶನಿ ಕೆ ಕೇಂದ್ರ ಭಾಗ ಮೇ ಟೋಸ್ ಗುಟಲಿ ಹೋನಿ ಚಾಹಿ. ಶನಿಯ ಒಂದು ಕೇಂದ್ರ ಭಾಗ ಅಂದರೆ ಅದು ಇನ್ಸೈಡ್ ಇರುತ್ತಲ್ಲ, ಅದು ಒಂದು ಗಟ್ಟಿಯಾದ ಒಂದು ಪದರವನ್ನು ಒಳಗೊಂಡಿದೆ. ಟೋಸ್ ಗುಟಲಿ ಒಂದು ಗಟ್ಟಿಯಾದ ಒಂದು ಬೀಜದ ಥರ ಒಂದು ಅಲ್ಲಿ ಕ್ರಿಯೇಟ್ ಆಗಿರ್ಬೋದು ಅಂತೇಳಿ ವಿಜ್ಞಾನಿಗಳ ಒಂದು ಊಹೆ ಅಥವಾ ಒಂದು ಅನೇಕ ಪರೀಕ್ಷೆಗಳ ಮುಖಾಂತರ ತಿಳಿದು ಬಂದಿದೆ. 26 अंश क्या है, लेकिन चंद्रमा मंगल या शुक्र की तरह शनि की सतह पर उतर पाना आदमी के लिए संभव नहीं होगा. ನಾವು ಅನೇಕ ಗ್ರಹಗಳ ಮೇಲೆ ಮಾನವರನ್ನು ಅನೇಕ ಸ್ಯಾಟಲೈಟ್ಸ್ಗಳ ಮುಖಾಂತರ, ಉಪಗ್ರಹಗಳ ಮುಖಾಂತರ ನಾವು ತಲುಪಿದ್ದೀವಿ. ಯಾವೆಲ್ಲ ಗ್ರಹಗಳಿಗೆ ಚಂದ್ರನ ಮೇಲೆ ಹೋಗಿ ಬಂದಿದ್ದೀವಿ, ಚಂದ್ರನ ಮೇಲೆ ಇಳಿದಿದ್ದೀವಿ, ಮಂಗಳ ಗ್ರಹ ಮತ್ತು ಶುಕ್ರ ಗ್ರಹಗಳ ಒಂದು ಮೇಲ್ಮೈ ಮೇಲೆ ಉಪಗ್ರಹಗಳನ್ನು ಇಳಿಸಿದ್ದೀವಿ. ಆದರೆ ಶನಿಯ ಒಂದು ಮೇಲ್ಮೈನಲ್ಲಿ ಇದುವರೆಗೂ ಕೂಡ ಮನುಷ್ಯ ಇಳಿಯೋದಕ್ಕೆ ಉತ್ತರಪಾನ ಇಳಿಯಲು ಸಾಧ್ಯ ಆದ್ಮಿಕಿಲೆ ಸಂಭವನ ಇವಾಗ ಸಾಧ್ಯ ಆಗಿಲ್ಲ. ಅದರ ಮೇಲೆ ಇನ್ನೂ ಕೂಡ ನಮ್ಗೆ ಇಳಿಯೋಕ್ಕೆ ಹೋಗಿ ರೀಚ್ ಆಗೋದಕ್ಕೆ ನಮ್ಮಿನ್ನು ವಿಜ್ಞಾನಿಗಳಿಗೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಅಂತ ನಾವು ಈ ಒಂದು ಪಾಯಿಂಟನ್ನು ನಾವು ಪಾಠದಲ್ಲಿ ನಾವು ನೋಡ್ತೀವಿ. ತರುವಾಯ 27 अंश क्या है, अभी 2 दशक पहले तक शनि के 10 उपग्रह खोजे थे. ಈಗ ನಾವು ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಕೊನೆಯ 4-5 ಲೈನಲ್ಲಿರ್ತಕ್ಕಂಥ ಪ್ಯಾರಾಗ್ರಾಫ್ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ. ಇನ್ನೂ 2 ದಶಕಗಳ ಮೊದಲು ಅಂದರೆ 20 years ಬಿಫೋರ್, 20 ವರ್ಷಗಳ ಮೊದಲವರೆಗೂ ಶನಿಯ ಉಪಗ್ರಹಗಳು 10 ಅಂತೇಳಿ ಹುಡುಕಿದ್ರು, ಸಂಶೋಧಿಸಿದ್ರು, ಸರ್ಚ್ ಮಾಡಿದರು. ಶನಿಗೆ 10 ಉಪಗ್ರಹ ಕೋಜೈತಿ, ಶನಿಯ 10 ಉಪಗ್ರಹಗಳನ್ನು ಹುಡುಕಿದ್ರು 20 ವರ್ಷಗಳಿಂದ ಮೊದಲು. ಲೇಕಿನ್ ಆದರೆ ಅಬ್ ಶನಿಕಿ ಉಪಗ್ರಹಕ್ಕೆ ಸಂಖ್ಯೆ, ಆದರೆ ಈಗ ಶನಿಗ್ರಹದ ಉಪಗ್ರಹಗಳ ಸಂಖ್ಯೆ ಎಷ್ಟಾಗಿದೆಯಪ್ಪ ಅಂದರೆ 17 पर पहुंच गई, 17ವರೆಗೂ ತಲುಪಿದೆ. ಮೊದಲು 10 ಅಂತ ಇತ್ತು 20 ವರ್ಷಕ್ಕಂತ ಮೊದಲು, ಈಗ ಇನ್ನೂ ಹೆಚ್ಚುವರಿಯಾಗಿ 17 ಉಪಗ್ರಹಗಳು ಅಲ್ಲಿ ಇದ್ದಾವೆ ಅಥವಾ ಅಷ್ಟು ಕೂಡ ಹೆಚ್ಚಾಗಿದ್ದಾವೆ ಅಂತ ನಾವು ಈ ಅಂಶವನ್ನು ನಾವು ಕೂಡ ಈ ಒಂದು ಪಾಠಾಂಶದಲ್ಲಿ ಅರ್ಥೈಸ್ಕೊತೀವಿ. 28 अंश क्या है, धरती से भेजे गए स्वचालित अंतरिक्षयान पायोनियर तथा वायजर शनि के नजदीक पहुंचे. ಅಂತಹ ಅನೇಕ ಉಪಗ್ರಹಗಳಲ್ಲಿ ನಾವು ಮುಖ್ಯವಾಗಿ ನಾವು ತಿಳಿತಕ್ಕಂಥದ್ದು ಏನಪ್ಪ ಅಂದರೆ ಭೂಮಿಯಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಧರ್ತಿ ಸೆ ಬೇಜೆ ಗಯೆ, ಇಸ್ ಧರ್ತಿ ಸೆ ಶನಿಗ್ರಹ ತಕ್ ಬೇಜೆ ಗಯೆ ಅಂತರಿಕ್ಷಯಾನಗಳಾಗಿರ್ತಕ್ಕಂಥ ಸ್ವಚಾಲಿತ ಅಂದರೆ ಸ್ವಯಂಚಾಲಿತ, ಯಾವುದೇ ಮನುಷ್ಯರಲ್ಲಿ ಉಪಗ್ರಹದಲ್ಲಿ ಸ್ಯಾಟಲೈಟ್ಸಲ್ಲಿ ಕೂತ್ಕೊಂಡು ಚಾಲೂ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅದೇ ಸ್ವಯಂಚಾಲಿತವಾಗಿರ್ತಕ್ಕಂಥ ಪಯೋನೀರ್ ಮತ್ತು ವಾಯ್ಸರ್ ಅಂತಕ್ಕಂಥ ಈ 2 ಶನಿಯ ಸಮೀಪ ತಲುಪಿದ್ವು. ಅವ್ರು ಇನ್ಹೀಕೆ ಜರಿಯೇ ಇವು ತಲುಪಿ ಸುಮ್ಮನೆ ಹೋಗಿಲ್ಲ, ಅಲ್ಲಿ ಸ್ಟಡಿ ಮಾಡೋದಕ್ಕೆ, ಆ ಗ್ರಹವನ್ನು ಅಧ್ಯಯನ ಮಾಡೋದಕ್ಕೆ, ಅವು ಮಾಹಿತಿ ಕಲೆ ಹಾಕದಂತೆ ಆ 2 ವಾಯ್ಸರ್ ಮತ್ತು ಪಯೋನೀರ್ ಮೂಲಕ ನಮಗೆ ತಿಳಿದು ಬಂದಂಥ ವಿಷಯ ಏನಪ್ಪ ಅಂದರೆ ಈ ಗ್ರಹಕ್ಕೆ 7 ನಯ ಉಪಗ್ರಹ ಕೋಜೆ ಗಯೆ. ಅಂದರೆ ಪ್ರಾಕೃತಿಕವಾಗಿ ನೈಸರ್ಗಿಕ ನಮ್ಮ ಭೂಮಿಗಿರ್ತಕ್ಕಂಥ ಚಂದ್ರ ನಿಸರ್ಗದತ್ತವಾದ ಒಂದು ಉಪಗ್ರಹ ಗೊತ್ತಾಯ್ತಾ, ಅದು ಒಂದು ನಿಸರ್ಗದತ್ತವಾಗಿರ್ತಕ್ಕಂಥ ಉಪಗ್ರಹ. ಆ ನಿಸರ್ಗದತ್ತವಾಗಿರ್ತಕ್ಕಂಥ ಉಪಗ್ರಹ ನೋಡಿ 7 ನಯ ಉಪಗ್ರಹ ಕೋಜೆ ಗಯೆ, 7 ಹೊಸ ಉಪಗ್ರಹಗಳನ್ನು ನಾವು ಹುಡುಕಿ ತೋರಿಸಿವು. ಇನ್ನೂ ಇದಕ್ಕೆ ಹೊಸ ಉಪಗ್ರಹಗಳಿದ್ದಾವೆ ಇನ್ನು ಬೇರೆ ಬೇರೆ ಅಂತೇಳಿ. ಶನಿಗೆ ಅವ್ರು ಬಿ ಕುಚ್ ಚಂದ್ರು ಹೋ ಸಕ್ತೆ, ಶನಿಗೆ ಮತ್ತೆ ಇನ್ನೂ ಕೂಡ ಕೆಲವು ಚಂದ್ರಗಳಿದ್ದಾವೆ,
ನಮ್ಮ ಭೂಮಿಗಿರ್ತಕ್ಕಂಥ ಚಂದ್ರನಂತೆ ಇನ್ನೂ ಅನೇಕ ಚಂದ್ರಗಳಿದ್ದಾವೆ ಅಂದರೆ ಅವುಗಳನ್ನೇ ಉಪಗ್ರಹ ಅಂತ ನಾವು ಕರಿತೀವಿ. ಭೂಮಿಗಿರ್ತಕ್ಕಂಥ ಚಂದ್ರನಂತೆ ಇನ್ನೂ ಶನಿಗೆ ನಾವು ಸಾಕಷ್ಟು ಉಪಗ್ರಹಗಳು ಅಂದರೆ ಚಂದ್ರಗಳು ಇದ್ದಾವೆ ಅಂಥೇಳಿ ಈ ಒಂದು ಮಾನವ ನಿರ್ಮಿತ ಮನುಷ್ಯನ ಮೂಲಕ ಕಳಿಸಲ್ಪಟ್ಟಿರ್ತಕ್ಕಂಥ ಪಯನಿಯರ್ ಮತ್ತು ವಾಯ್ಸರ್ಗಳು ನಮಗೆ ಕಂಡಿಡ್ಕೊಟ್ಟು ಅಥವಾ ತೋರ್ಪಡಿಸಿವು ಅಂತ ನಾವು ಈ ಒಂದು ಪಾಠದಲ್ಲಿ ನಾವು ಕೊನೆಯದಾಗಿ ತಿಳ್ಕೊತೀವಿ ಮಕ್ಕಳೇ. ಹಾಗೆ ನಾವು ಕೊನೆಯದಾಗಿ ನೋಡ್ತಕ್ಕಂಥ ಈ ಒಂದು ಕೊನೆಯ ಪದದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು 29वां अंश है, 29th पॉइंट है, शनि का सबसे बड़ा चंद्र टाइटन. ಶನಿಯ ಎಲ್ಲದಕ್ಕಿಂತ ದೊಡ್ಡ ಒಂದು ಚಂದ್ರ ಅಂದರೆ ಉಪಗ್ರಹ ಯಾವುದಪ್ಪ ಅಂದರೆ ಟೈಟನ್. सौरमंडल का सर्वाधिक महत्वपूर्ण और दिलचस्प उपग्रह है. ಸೌರಮಂಡಲದ ಸೌರವ್ಯೂಹದ ಎಲ್ಲದಕ್ಕಿಂತ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಮತ್ತು ದಿಲ್ಚಸ್ಪ್ ಮೀನ್ಸ್ ಬಹಳ ಅತ್ಯಾಕರ್ಷಕವಾಗಿರ್ತಕ್ಕಂಥ ಮನೋಹರವಾಗಿರ್ತಕ್ಕಂಥ ಒಂದು ಉಪಗ್ರಹ ಆಗಿದೆ ಟೈಟನ್ನು. 13th पॉइंट क्या है, 30वां अंश है, टाइटन हमारे चंद्र से भी काफ़ी बड़ा है. ಟೈಟನ್ ಅಂತಕ್ಕಂಥ ಆ ಒಂದು ಚಂದ್ರ ಉಪಗ್ರಹ, ಶನಿಯ ಉಪಗ್ರಹ ನಮ್ಮ ಭೂಮಿಯ ಚಂದ್ರ, ನಮ್ಮ ಭೂಮಿಗೆ ಚಂದ್ರ ಕಾಣ್ತಾನಲ್ವ ಪೌರ್ಣಮಿ ದಿವಸದಲ್ಲಿ ಭಾಳ ದೊಡ್ಡದಾಗಿ ಕಾಣ್ತಾನಲ್ವ, ಆ ಚಂದ್ರನಿಗಿಂತಲೂ ಕೂಡ ಸಾಕಷ್ಟು ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಇಸ್ಕ ವ್ಯಾಸ್, ದಿಸ್ ಗೊತ್ತಾಯ್ತಾ ವ್ಯಾಸ್, ಇದರ ಒಂದು ವ್ಯಾಸ 5150 ಕಿಲೋಮೀಟರ್. ನೋಡಿ ಟೈಟನ್ ಶನಿಗ್ರಹದ ಉಪಗ್ರಹ ಚಂದ್ರ, ನಮ್ಮ ಮೂನ್ ಅಂದರೆ ನಮ್ಮ ಭೂಮಿಯ ಚಂದ್ರ ಇದು ಉಪಗ್ರಹ, ಪ್ರಾಕೃತಿಕ ನೈಸರ್ಗಿಕವಾಗಿರ್ತಕ್ಕಂಥದ್ದು. ಓಕೆ, ಇದಕ್ಕಿಂತ ಸಾಕಷ್ಟು ದೊಡ್ಡದಾಗಿದೆ, 5150 ಕಿಲೋಮೀಟರ್ ಅಷ್ಟು ಬೃಹತ್ತಾಗಿರ್ತಕ್ಕಂಥದ್ದು. ಓಕೆ, ತರುವಾಯ 13th वन पॉइंट क्या है, अभी कुछ साल पहले तक टाइटन को ही सौरमंडल का सबसे बड़ा उपग्रह समझा जाता. ಇಲ್ಲಿವರೆಗೂ ಅನೇಕ ವಿಜ್ಞಾನಿಗಳು ಮತ್ತು ನಾವು ನೀವೆಲ್ಲ ಕೆಲವಾರು ವರ್ಷಗಳ ಮೊದಲು ಟೈಟನ್ನೇ ಸೌರಮಂಡಲದ ಇಡೀ ಸೌರವ್ಯೂಹದಲ್ಲಿ ಅಂದರೆ ಸೂರ್ಯನ ಸುತ್ತಲಿರ್ತಕ್ಕಂಥ ಗ್ರಹ ಮತ್ತು ಉಪಗ್ರಹಗಳಲ್ಲಿ ಅದರಲ್ಲಿ ವಿಶೇಷ ಉಪಗ್ರಹಗಳಲ್ಲಿ ಎಲ್ಲದಕ್ಕಿಂತ ಅತಿ ದೊಡ್ಡ ಉಪಗ್ರಹ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ಆ ಮಾತು ನೆಕ್ಸ್ಟ್ ಸುಳ್ಳಾಗುತ್ತೆ. ಯಾವುದು ಆ ಸ್ಥಾನವನ್ನು ಆಕ್ರಮಿಸ್ಕೊಳುತ್ತೆ ಅಂತೇಳಿ ನಾವು 32 ಪಾಯಿಂಟನ್ನು ನಾವು ಅರ್ಥ ಮಾಡ್ಕೊತೀವಿ. ಓಕೆ, ಪರಂತು ವಾಯ್ಸರ್ ಯಾನ್ ಕಿ ಕೋಜ್ಬೀನ್ ಸೆ ಪತಾ ಚಲಾ ಹೈ ಕಿ, ಆದರೆ ಯಾವಾಗ ವಾಯ್ಸರ್ ಅಂತಕ್ಕಂಥ ಒಂದು ಮಾನವ ನಿರ್ಮಿತ ಮನುಷ್ಯರೇ ನಿರ್ಮಿಸಿರ್ತಕ್ಕಂಥ ವಿಜ್ಞಾನಿಗಳಿಂದ ನಿರ್ಮಿಸಿರ್ತಕ್ಕಂಥ ಒಂದು ಉಪಗ್ರಹವನ್ನು ಕಳಿಸಿದಾಗ ಅದರಿಂದ ಅದು ಸಂಶೋಧಿಸಿ ನಮಗೆ ಗೊತ್ತು ಮಾಡಿದ್ದೇನಪ್ಪ ಅಂದರೆ ಕೋಜ್ಬೀನ್ ಕರ್ಕೆ ಮೀನ್ಸ್ ಸಂಶೋಧನೆ ಮಾಡಿಸಿ ನಮಗೆ ರಿಸರ್ಚ್ ಮಾಡಿ ತೋರ್ಪಡಿಸಿದ್ದೇನೆ. ಬೃಹಸ್ಪತಿಯ ಗುರುಗ್ರಹದ ಒಂದು ಗ್ಯಾನಿಮೀಡ್ ಉಪಗ್ರಹ. गैनीमेड हिंदी में कहा गया है, अंग्रेजी में इसका ಪ್ರೊನೌನ್ಸಿಯೇಷನ್ ಹೈ ಗ್ಯಾನಿಮೀಡ ಅಂತೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ ಮತ್ತು ಕನ್ನಡದಲ್ಲಿ ಕೂಡ ಬರಿತೀವಲ್ವ. ಆ ಗ್ಯಾನಿಮೀಡ ಉಪಗ್ರಹ ಸೌರಮಂಡಲದ ಸಬ್ಸೆ ಬಡ ಉಪಗ್ರಹ, ಅದಕ್ಕೊಂದು ನೇಮ್ ಕೊಟ್ಟರು ಗೊತ್ತಾಯ್ತಾ. ಗುರುಗ್ರಹಕ್ಕಿರ್ತಕ್ಕಂಥ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಉಪಗ್ರಹಕ್ಕೆ ಗ್ಯಾನಿಮೀಡ ಅಂತೇಳಿ, ಅದು ಶನಿಯ ಟೈಟಾನ್ಗಿಂತ ದೊಡ್ಡದು ಅಂತೇಳಿ ಆಮೇಲೆ ಗೊತ್ತಾಯಿತು. ವಾಯ್ಸರ್ ಹೋಗಿ ಅಲ್ಲಿ ನಮಗೆ ಗೊತ್ತು ಮಾಡಿಸಿದ ಮೇಲೆ. 33 पॉइंट क्या है, शनि की सतह पर शनिया ಮೇಲ್ಮೈ ಮೇಲೆ ಅಂತರಿಕ್ಷಯಾನ को उतारना तो संभव नहीं है. ಶನಿಯ ಒಂದು ಮೇಲ್ಮೈ ಇದೆ ಅಲ್ವಾ, ಆ ಶನಿಗ್ರಹದ ಒಂದು ಮೇಲ್ಗಡೆ ಅಂತರಿಕ್ಷಯಾನವನ್ನು ನಾವು ಯಾವುದಾದ್ರೂ ಒಂದು ಉಪಗ್ರಹವನ್ನು ರಾಕೆಟನ್ನು ಇರ್ಬೋದು ಅಲ್ಲಿ ಇಳಿಸ್ತಕ್ಕಂಥದ್ದು ಸಾಧ್ಯ ಇಲ್ಲ. ಪರಂತು ಆದರೆ ಟೈಟನ್ ಕಿ ಸತಹ ಪರ, ಆದರೆ ಅದರ ಉಪಗ್ರಹ ಆಗಿರ್ತಕ್ಕಂಥ ಶನಿಗ್ರಹದ ಒಂದು ಉಪಗ್ರಹ ಇದೆಯಲ್ಲ, ಈ ಉಪಗ್ರಹ ಅಂದರೆ ಪ್ರಾಕೃತಿಕ ಚಂದ್ರನ ಮೇಲೆ ನಾವು ಯಾವುದೇ ಒಂದು ಅಂತರಿಕ್ಷಯಾನವನ್ನು ಆಕಾಶಕ್ಕೆ ಕಳಿಸ್ತಕ್ಕಂಥ ಒಂದು ಸ್ಯಾಟಲೈಟನ್ನು ನಾವು ಉಪಗ್ರಹವನ್ನು ನಾವು ಇಳಿಸೋಕ್ಕೆ ಸಾಧ್ಯ ಇದೆ. ಅಂತರಿಕ್ಷಯಾನಕ್ಕೂ ಉತಾರ ಜಾ ಸಕ್ತಾ ಹೈ. ಓಕೆ, ಸಮಯಾಗಯ ಅರ್ಥ ಆಯ್ತಾ ಮಕ್ಕಳೇ? ಹಾಗೆ ನಾವು ಮುಂದೆ ಸಾಗ್ತಾ ಹೋಗೋಣ ಮಕ್ಕಳೇ. ಮುಂದೆ ನಾವು ನೋಡ್ತಾ ಇದ್ದರೆ ನಾವು ಇದುವರೆಗೂ ಆ ಪಾಠವನ್ನು ಪರಿಪೂರ್ಣವಾಗಿ ನೀವು ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊತೀರಾ, ಜೊತೆಗೆ ಇಲ್ಲಿ ಸಾರಾಂಶವನ್ನು ನೀವು ಅರ್ಥಗರ್ಭಿತವಾಗಿ ಅರ್ಥೈಸ್ಕೊಂಡಿದ್ದೀರಾ ಅಂತ ನಾನು ತಿಳಿತಾ ಭರವಸೆ ಇಡ್ತಾ, ಈಗ ನಾವು ನೀವೆಲ್ಲ माइंड मैप के बारे में इस पाठ का प्रधान अंशों के बारे में मनोनक्शा के अंतर्गत भी इस तरह ನಕ್ಷಾ ಕೆ ರೂಪ में मनोनक्शा ಮೀನ್ಸ್ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಸ್ಟ್ರಕ್ಚರ್ ಅಂದರೆ ಒಂದು ಮ್ಯಾಪ್ ಗ್ರಾಫು
ಕ್ರಿಯೇಟ್ ಆಗಬೇಕು. ಆ ಕ್ರಿಯೇಟನ್ನು ನಾವು ಈ ಥರ ಮಾಡ್ಕೊಳ್ಳೋಣ. ಓಕೆ, पाठ का नाम क्या है? शनि सबसे सुंदर ग्रह. पूरक वाचन संख्या 1. पूरक वाचन का नाम क्या है? शनि सबसे सुंदर ग्रह ಅಂತೇಳಿ ನಾವು ನೀವೆಲ್ಲ ಮಾಡ್ಕೊಂಡ್ಮೇಲೆ शनि सबसे सुंदर ग्रह के अंतर्गत दिए गए अनेक अंशों से इसका चंद्र उपग्रह टाइटन के बारे में भी समझ सकते हैं. ತಿಳಿಯಬಹುದು. ಟೈಟನ್ ಬಗ್ಗೆ ಈಗ ತಾನೇ ನಾವು ಚರ್ಚೆ ಮಾಡಿದ್ವಿ. ಟೈಟನ್ ಇದರ ಒಂದು ನೈಸರ್ಗಿಕ ಉಪಗ್ರಹ ಅಂದರೆ ಚಂದ್ರ ಆಗಿರ್ತಕ್ಕಂಥದ್ದು ಟೈಟನ್ ಅಂತ ನಾವು ತಿಳಿದಿದ್ದೀವಿ. ಜೊತೆಗೆ बृहस्पति का गैनिमेड सौरमंडल का सबसे बड़ा उपग्रह. ಸೌರಮಂಡಲದ ದೊಡ್ಡ ಒಂದು ಉಪಗ್ರಹ ನಮಗೆ ಗುರುಗ್ರಹದ ಬೃಹಸ್ಪತಿಯ ಗೈನಿಮೇಡೆ ಅಂತೇಳಿ ನಮಗೆ ಕೆಲವಾನು ವಾಯ್ಸರ್ ಮುಖಾಂತರ ನಮಗೆ ಗೊತ್ತಾಯ್ತು. ಮೊದಲು ನಾವು ಟೈಟನ್ ಅಂತ ತಿಳ್ಕೊಂಡಿದ್ವಿ ಅಂಥೇಳಿ ನಾವು ಇದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ ಇಷ್ಟೆಲ್ಲ ಅಂಶವನ್ನು ನಮಗೆ ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಈ ಪಾಠದ ಲೇಖಕರಾಗಿರ್ತಕ್ಕಂಥ ಗುಣಾಕರ್ ಮುಲೆ ಅವರು. गुणाकर मुले इन सब अंशों को हमको दिए गए हैं, ಕೊಟ್ಟಿದ್ದಾರೆ. और शनि को पौराणिक कथा के अनुसार शनिचर भी कहा जाता है. ಶನಿಚರ ಅಂತಲೂ ಕೂಡ ನಾವು ಪೌರಾಣಿಕ ಹಿನ್ನೆಲೆ ನಾವು ಕರೆಯಲ್ಪಡ್ತೀವಿ ಅಂತ ನಮಗೆ ಗೊತ್ತಾಗಿದೆ. ಇಷ್ಟು ನಿಮಗೆ ಒಂದು ಮೈಂಡ್ ಮ್ಯಾಪ್ ಇದ್ದಿದ್ದೆ ಆದರೆ ಪಾಠವನ್ನು ಈ ಒಂದು ಪಾಯಿಂಟ್ಗಳೆಲ್ಲ ನೀವು ಎಲ್ಲ ಅದರ ಒಂದು ಹಿನ್ನೆಲೆ ಮುನ್ನೆಲೆ ಹಿಂದಿಂದ ಮುಂದೆಲ್ಲ ಅದರ ಸುತ್ತಲಿರ್ತಕ್ಕಂಥ ಒಂದು ವಿಷಯ ನಿಮಗೆ ಒಳಿಬೇಕು ಅಲ್ವಾ? ಓಕೆ, ತರುವಾಯ ನಾವು ನೀವೆಲ್ಲ ಕೊನೆಯದಾಗಿ ಉಪಸಂಹಾರವಾಗಿ ಏನು ಅರ್ಥೈಸ್ಕೊಳ್ಳೋಣ? शनि ग्रह के बारे में इस तरह कई जानकारी समझ सकते हैं. शनि हमारे सौरमंडल का शनि ನಮ್ಮ ಸೌರಮಂಡಲದ ಏಕ ಅದ್ಭುತ और ಸುಂದರ ಗ್ರಹ ಅಂತೇಳಿ ನಾವು ಒಟ್ಟಾರೆಯಾಗಿ ನಾವು ಮುಖ್ಯಾಂಶವನ್ನು ನಾವು ತಿಳ್ಕೊಬೋದು. ಓಕೆ, ಶನಿ ಗ್ರಹ ಅದ್ಭುತವಾಗಿರ್ತಕ್ಕಂಥ ವಂಡರ್ಫುಲ್ ಆಗಿರ್ತಕ್ಕಂಥ ಮತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಗ್ರಹ. ನೋಡಿ, ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ. ಶನಿ ಗ್ರಹದ ಒಂದು ಬಳೆ ಮತ್ತು ಅದರ ಒಂದು ಮೇಲ್ಮೈ ಅಲ್ವಾ, ಅದರ ಒಂದು ಸ್ಟ್ರಕ್ಚರನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಓಕೆ, और किसी भी ग्रह को शुभ या अशुभ समझने का कोई भौतिक कारण नहीं है. ಆದರೆ ನಾವು ಪೌರಾಣಿಕವಾಗಿ ನಾವೇನೇ ತಿಳ್ಕೊಂಡ್ರೂ ಕೂಡ ನಾವು ನಮಗೆ ಒಂದು ಸಾಮಾನ್ಯವಾದ ಒಂದು ಸಂಗತಿ ಏನಿರಬೇಕಪ್ಪ ಅಂದರೆ ಯಾವುದೇ ಗ್ರಹ ಕೂಡ ಶುಭ ಅಥವಾ ಅಶುಭ ಅಂತೇಳಿ ನಾವು ತಿಳಿತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಭೌತಿಕವಾಗಿ ಕಾರಣ ಇಲ್ಲ. ಆ ಭೌತಿಕವಾಗಿ ಯಾವುದೇ ಕಾರಣಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲಿ ನಾವು ಅರ್ಥೈಸ್ಕೊತೀವಿ. ಜೊತೆಗೆ ಶನಿ ತೋ ಹಮಾರಿ ಸೌರಮಂಡಲ का सबसे खूबसूरत ग्रह है. ಶನಿ ಅಂತೂ ನಮ್ಮ ಸೌರಮಂಡಲದ ಅತ್ಯಂತ ಸುಂದರವಾದ ಗ್ರಹ ಅಂತೇಳಿ ನಾವು ಫೈನಲೈಸ್ ಯಾವತ್ತೂ ಕೂಡ ಆಗೇ ಇರುತ್ತೆ. ಜೊತೆಗೆ ಇಷ್ಟನ್ನು ತಿಳಿತಾ ನಾವು ನೀವೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಂದು ಪಾಠ ಪದ್ಯಾಂಶದ ಮೂಲಕ ಮತ್ತೆ ನಾವು ನೀವು ಭೇಟಿಯಾಗೋಣ. ಜೊತೆಗೆ ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಒಂದು ಪೂರಕ ವಾಚನಕ್ಕೆ ಸಂಬಂಧಪಟ್ಟಂತೆ ಏನೇ ಸಂದೇಹಗಳು ಸಲಹೆ ಸೂಚನೆಗಳನ್ನು ಕೂಡ ತಾವು ಮೆನ್ಷನ್ ಮಾಡಬಹುದು. ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಾವು ನಿಮ್ಮ ಕಾಮೆಂಟ್ಗೆ ಉತ್ತರವಾಗಿ ಸದಾ ನಿಮಗೆ ಲಭ್ಯ ಇರ್ತೀವಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಅಲ್ಲ, ಜೊತೆಗೆ ವಾಟ್ಸಪ್ ಚಾನಲ್, ಜೊತೆಗೆ ಟೆಲಿಗ್ರಾಮಲ್ಲೂ ಕೂಡ ನಾವು ನಿಮಗೆ ಸಿಗ್ತೀವಿ. ಹಾಗೇ ಮತ್ತೊಂದು ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮಗೆ ಲಭ್ಯ ಇದ್ದೀವಿ ಅಂತ ಹೇಳ್ತಾ ಮತ್ತೆ ನಾವು ನೀವು ಭೇಟಿಯಾಗುವವರೆಗೂ ಅಲ್ಲಿವರೆಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಟು ಯು ಮೈ ಡಿಯರ್ ಚಿಲ್ಡ್ರನ್.